ನಿತ್ಯಾಗ ಶುದ್ಧ ವಿದ್ಯಾಗ ಮಧ್ವಾಗ ಚ ನಮೋ ನಮಃ. ಅಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ನಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಗತೆ ರಾಜರಾಜಾಗತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. 48ನೇ ಶ್ಲೋಕ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಸಿದ್ಧ್ಯೋಃ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಿ ಅಸಿದ್ಧ್ಯೋಃ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಹಿಂದಿನ ಶ್ಲೋಕದಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾತೆ ಸಂಗೋಸ್ತ್ವ ಕರ್ಮಣಿ ಎಂಬುವಂತಹ ಶ್ಲೋಕದ ಮುಖಾಂತರ ಪರಮಾತ್ಮ ತಿಳಿಸಿದಂತಹ ವಿಷಯ ಕರ್ಮಕ್ಕೆ ಅಧಿಕಾರ, ಕರ್ಮದಲ್ಲಿ ಮಾತ್ರ ನಮಗೆ ಸಾಮರ್ಥ್ಯ ಇರುವಂತಹದ್ದು. ಫಲ ಅದು ಪರಮಾತ್ಮನ ಅಧೀನ. ಫಲದ ಆಸೆಯನ್ನು ತೊರೆದು, ಫಲದ ಅಪೇಕ್ಷೆಯನ್ನು ತೊರೆದು ಜ್ಞಾನ ಸಂಪಾದನೆಯನ್ನು ಮಾಡಬೇಕು. ಆ ಜ್ಞಾನ ಸಂಪಾದನೆ ಅಂದರೆ ಜ್ಞಾನಕ್ಕೆ ಕಾರಣವಾಗುವಂತಹ ಉಪಾಯ, ಅದರ ಅನುಷ್ಠಾನ, ಕರ್ಮಾನುಷ್ಠಾನ, ಸ್ವವಿಧ ಕರ್ಮಾನುಷ್ಠಾನದ ಬಗ್ಗೆ ಮಾತ್ರ ನಮಗೆ ಚಿಂತನೆ ಮಾಡಲಿಕ್ಕೆ ಯೋಗ್ಯ ಅಂತ. ಕರ್ಮಫಲ ಹೇತು ನಾವಲ್ಲದೆ ಹೋದರೆ ನಾವ್ಯಾಕೆ ಕರ್ಮ ಮಾಡಬೇಕು ಅಂತರೂ ಕೇಳಬೇಡ. ಮಾ ಕರ್ಮ ಫಲ ಹೇತುರು ಭೂ ಮಾತೆ ಸಂಗೋಸ್ತ್ವ ಕರ್ಮಣಿ. ಕರ್ಮ ಮಾಡದೇ ಹೋದದ್ದಲ್ಲಿ, ಅದರ ಕರ್ಮ ಮಾಡಲ್ಲ ಅಂತ ನೀನು ಅದರಲ್ಲಿ ಸ್ನೇಹ ಮಾಡಲಿಕ್ಕೆ ಹೋಗದೇ ಇದ್ದದ್ದಲ್ಲಿ ನಿನಗೆ ಏನಾಗ್ತದೆ, ಜ್ಞಾನಿಯಾದರೂ ಸಹಿತ, ಅಪರೋಕ್ಷ ಜ್ಞಾನಿಯಾದರೂ ಸಹಿತ ಅವರಿಗೆ ಶ್ರುತಿ ಸ್ಮೃತಿಗಳ ವಿರೋಧ ಉಂಟಾಗ್ತದೆ ಅಂತ, ಅನಿಷ್ಟ ಉಂಟಾಗ್ತದೆ, ಅದರಿಂದ ಅರಿಷ್ಟಗಳು ಉಂಟಾಗ್ತದೆ ಎಂದು ತಿಳಿಸಿದ. ಇನ್ನು ಮುಂದಿನ ಶ್ಲೋಕ. ಈ ಶ್ಲೋಕದ ಮುಖಾಂತರವಾಗಿ ಪರಮಾತ್ಮ ಮತ್ತಷ್ಟು ಮಾತನ್ನು ತಿಳಿಸ್ತಾ ಇದ್ದಾನೆ. ಹೇ ಧನಂಜಯ, ಯೋಗಸ್ಥಃ ಸಂಗಂ ತ್ಯಕ್ತ್ವಾ ಕರ್ಮಾಣಿ ಕುರು. ಫಲಾಪೇಕ್ಷೆಯನ್ನು ಬಿಡಬೇಕು. ಸಂಗಂ ತ್ಯಕ್ತ್ವ, ಸಂಘ ಅಂದರೆ ಫಲ ಆಸಕ್ತಿ, ಫಲದ ಆಸಕ್ತಿಯನ್ನು ತೊರೆದು ಯೋಗಸ್ಥ ಕರ್ಮಾಣಿ ಕುರು. ಫಲ ಸಿದ್ಧಿಯಾಗಲಿ ಅದು ಸಿದ್ಧಿಸೇ ಹೋಗಲಿ, ಅದರಲ್ಲಿ ಸಮಾನನಾಗಿರಬೇಕು. ಸಮಾನನಾಗಿದ್ದು ಯೋಗಸ್ಥಃ ಕರ್ಮಾಣಿ ಕುರು, ಕರ್ಮಗಳನ್ನು ಮಾಡು, ಸ್ವಹಿತ ಕರ್ಮಾನುಷ್ಠಾನ ಎಂಬುವಂತಹ ಯೋಗವನ್ನು ಆಚರಣೆ ಮಾಡು ಅಂತ. ಸಿದ್ಧಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಹೀಗೆ ಫಲದ ಆಸಕ್ತಿಯನ್ನು ತೊರೆದು ಆ ಫಲದ ಮೂಲಕವಾಗಿ ಬರುವಂತಹ ಸಿದ್ಧಿ ಅಥವಾ ಅಸಿದ್ಧಿ, ಸಿದ್ಧಿ ಅಂದರೆ ಫಲ ಬರುವಂತಹದ್ದು ಅಥವಾ ಫಲ ಬರದೇ ಇರುವಂತಹದ್ದು, ಆ ಫಲದ ಸಿದ್ಧಿ ಆ ಫಲದ ಅಸಿದ್ಧಿಯಲ್ಲಿ ಸಮಾನನಾಗಿದ್ದು, ಅಂದರೆ ಅರ್ಥ ಏನು ಸಮಾನಾಗಿರೋದು ಅಂದರೆ ಉದ್ರೇಕಕ್ಕೊಳಗಾಗದೆ ಅಂತ. ಈಗ ಕರ್ಮ ಮಾಡ್ತೇವೆ, ಫಲ ಸಿಕ್ಕಿದಾಗ ಒಂದು ರೀತಿ ಉದ್ರೇಕ, ಫಲ ಸಿದ್ಧಿಯಾಗದೇ ಇರುವಾಗ ಮತ್ತೊಂದು ರೀತಿ ಉದ್ರೇಕ. ಫಲದ ಅಪೇಕ್ಷೆನೂ ತರಬೇಕು. ಒಂದು ವೇಳೆ ಕರ್ಮ ಮಾಡಿ ಫಲ ಸಿಕ್ಕಿದಾಗಲೂ ಅಥವಾ ಸಿಗದೇ ಇದ್ದಾಗಲೂ ಅದರಿಂದ ಉದ್ರೇಕರಾಗಬಾರ್ದು, ಅದರಲ್ಲೂ ಸಮರಾಗಿರಬೇಕು. ಹೀಗೆ ಇರುವಂತಹದ್ದೇ ಜ್ಞಾನ ಸಂಪಾದನೆಯ ಉಪಾಯ. ಸಮತ್ವಂ ಯೋಗ ಯೋಚ್ಯತೆ. ಹೀಗೆ ಸಮಾನಾಗಿ ಕಾಣುವಂತಹದ್ದೇ ಜ್ಞಾನ ಸಂಪಾದನೆಯ ಉಪಾಯ ಅಂತ ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಭಾಷ್ಯದಲ್ಲಿ ಆಚಾರ್ಯರು ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಪೂರ್ವ ಶ್ಲೋಕೋಕ್ತಂ ಸ್ಪಷ್ಟಗತಿ ಯೋಗಸ್ಥ ಇತಿ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ವಿಷಯವನ್ನು ಸ್ಪಷ್ಟಗೊಳಿಸ್ತಾ ಇದ್ದಾನೆ ಅಂತ ಪರಮಾತ್ಮ. ಏನು ವಿಷಯ ಹೇಳಿದ್ದ? ಕರ್ಮದಲ್ಲಿ ಮಾತ್ರ ನಿಮಗೆ ಅಧಿಕಾರ, ಸಾಮರ್ಥ್ಯ ಇರುವಂತಹದ್ದು. ಫಲದ ಆಪೇಕ್ಷೆಯನ್ನು ತೊರೆಯಬೇಕಾಗ ಫಲ ಅದು ಪರಮಾತ್ಮನದು ಅಂತ, ಪರಮಾತ್ಮನ ಆಯತ್ತ ಅಂತ. ಆ ವಿಷಯದ ಶ್ಲೋಕದ ವಿಷಯವನ್ನೇ ಈ ಶ್ಲೋಕದ ಮುಖಾಂತರವಾಗಿ ಮತ್ತಷ್ಟು ಸ್ಪಷ್ಟಪಡಿಸ್ತಾ ಇದ್ದಾನೆ ಅಂತ. ಯೋಗಸ್ಥ ಉಪಾಯಸ್ಥ, ಯೋಗಸ್ಥ ಪದಕ್ಕೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಉಪಾಯಸ್ಥ ಅಂತ. ಉಪಾಯಸ್ಥ ಅಂದರೆ ಯೋಗಸ್ಥನಾಗಿದ್ದುಕೊಂಡು, ಅಂದರೆ ಅರ್ಥ ಏನು? ಭಗವಜ್ಞಾನ ಸಂಪಾದನೆಗೆ ಬೇಕಾದಂತಹ ಅನುಷ್ಠಾನ, ಕರ್ಮಾನುಷ್ಠಾನ ಅಂದರೆ ವಿಹಿತ ಕರ್ಮಾನುಷ್ಠಾನವನ್ನು ಮಾಡುತ್ತಾ ಸಂಗಂ ಅಂದರೆ ಫಲಸ್ನೇಹಂ ತ್ಯಕ್ತ್ವ. ಸಂಗಂ ತ್ಯಕ್ತ್ವ ಅಂತ ಹೇಳಿದ. ಸಂಘ ಅಂದರೆ ಏನು? ಸಂಘ ಫಲಸ್ನೇಹ, ಫಲ ಆಸಕ್ತಿಯನ್ನು ಬಿಟ್ಟು ತತ ಏವ ಸಿದ್ಧಸಿದ್ಧ್ಯೋ ಸಮೋಭೂತ್ವ ನಂತ ಹೇಳಿದ. ಸಿದ್ಧಸಿದ್ಧ್ಯೋ ಸಮೋಭೂತ್ವ ಅಂತ. ಹೀಗೆ ಫಲದಿಂದ ಆಗುವಂತಹ ಆ ಕರ್ಮ ಮಾಡಿದಾಗ ಫಲಾಸಕ್ತಿ ಇಲ್ಲದೆ, ಫಲ ದೊರಕಲಿ ದೊರಕದೇ ಇರಲಿ ಅದರಲ್ಲಿ ಉದ್ರಿಕ್ತರಾಗದೆ,
ಸಮೋಭೂತ್ವ, ಸಮ ಅಂದರೆ ಹೀಗೆ ಸಮ, ಒಂದೇ ರೀತಿಯಲ್ಲಿದ್ದುಕೊಂಡು ಏನು ಮಾಡಬೇಕು, ಹಿತಕರ್ಮಾನುಷ್ಠಾನವನ್ನು ಮಾಡಬೇಕು. ಇದನ್ನೇ ಯೋಗ ಅಂತ. ಹೀಗೆ ನಿರ್ವಿಕಾರವಾಗಿದ್ದುಕೊಂಡು ಸಯೇವಚ ಮಯೋ ಉಕ್ತಃ ಯೋಗ, ಇದನ್ನೇ ಯೋಗ ಅಂತ ಹೇಳಿದ್ದು. ನಿರ್ವಿಕಾರವಾಗಿರಬೇಕು. ನಿರ್ವಿಕಾರ ಅದರ ಅರ್ಥ ಏನು? ಫಲಸಿದ್ಧಿ ಆಗಲಿ ಸಿದ್ಧಿ ಆಗದೆ, ಫಲಾಸಕ್ತಿ ಅಂತೂ ಇಲ್ಲ. ಫಲಾಸಕ್ತಿ ಇಲ್ಲದೆ ಹೋದರೆ ಫಲ ಸಿಗಲಿ ಸಿಗದೇ ಇರಲಿ, ಅದರಲ್ಲಿ ಹೇಗಿರಬೇಕು? ಸಮಾನಾಗಿರಬೇಕು, ನಿರ್ವಿಕಾರವಾಗಿರಬೇಕು. ಇದನ್ನೇ ನಾನು ಹೇಳಿದಂತಹ ಯೋಗ. ಸಮತ್ವಂ ಯೋಗ ಉಚ್ಯತೆ. ಇದೇ ಜ್ಞಾನ ಸಂಪಾದನೆಯ ಉಪಾಯ ಅಂತ ಹೇಳಿದ. ಯೋಗ ಅಂದರೆ ಜ್ಞಾನ ಸಂಪಾದನೆಯ ಉಪಾಯ ಅಂತ ಹೆಸರು. ಹೀಗೆ ತಿಳಿಸಿದರು. ತಾತ್ಪರ್ಯದಲ್ಲಿ ಕೇವಲ ಸಂಘ ಎಂಬುವುದಕ್ಕೆ ಅರ್ಥವನ್ನು ಮಾತ್ರ ಹೇಳ್ತಾರೆ. ಸಂಘ ಅಂದರೆ ಫಲಸ್ನೇಹ, ಅಂದರೆ ಕರ್ಮಫಲದಲ್ಲಿ ಸ್ನೇಹವನ್ನು ತೊರೆಯಬೇಕು ಅಂತ, ಹೊರತು ಕರ್ಮ ಸಂಬಂಧವನ್ನೇ ತೊರೆಯೋದು ಅಂತ ಅರ್ಥ ಮಾಡಬಾರ್ದು. ಕೆಲವೊಬ್ರು ಹಾಗೆ ಅರ್ಥ ಮಾಡಿಬಿಡ್ತಾರೆ. ಸಂಗಂ ತ್ಯಕ್ವಾ ಧನಂಜಯ, ಕರ್ಮ ಸಂಬಂಧವನ್ನು ಬಿಡಬೇಕು ಅಂತ. ಕರ್ಮ ಸಂಬಂಧವನ್ನು ಬಿಟ್ಟು ಕರ್ಮ ಮಾಡಲಿಕ್ಕಾಗ್ತದೆ? ಕರ್ಮ ಸಂಬಂಧನೇ ಬೇರೆ ಅಲ್ಲ, ಕರ್ಮ ಉಪಾಯ ಬೇರೆ ಅಲ್ಲ ಅಲ್ವಾ? ಅರ್ಥ ಏನು? ಫಲವನ್ನು ತೊರೆಯಬೇಕು, ಫಲದ ಆಸಕ್ತಿಯನ್ನು ತೊರೆಯಬೇಕು ಅಂತ ಚಿಂತನೆ. ಮುಂದಿನ ಶ್ಲೋಕ. ದೂರೇಣ ಹ್ಯವರಂ ಕರ್ಮ, ದೂರೇಣ ಹ್ಯವರಂ ಕರ್ಮ, ಬುದ್ಧಿಯೋಗಾತ್ ಧನಂಜಯ, ಬುದ್ಧಿಯೋಗಾತ್ ಧನಂಜಯ, ಬುದ್ಧೋ ಶರಣಮನ್ವಿಚ್ಛ, ಬುದ್ಧೌ ಶರಣಮನ್ವಿಚ್ಛ, ಕೃಪಣಃ ಫಲಹೇತವಃ, ಕೃಪಣಃ ಫಲಹೇತವಃ. ದೂರೇಣ ಹಿ ಅವರಂ ಕರ್ಮ, ಬುದ್ಧಿಯೋಗಾತ್ ಧನಂಜಯ, ಹೇ ಧನಂಜಯ ಅಂತ. ಬುದ್ಧೌ ಶರಣಂ ಅನ್ವಿಚ್ಛ, ಕೃಪಣಃ ಫಲಹೇತವಃ. ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ವಿಷಯ ತಿಳಿಸ್ತಾ ಇದ್ದ. ನೋಡಪ್ಪ ಧನಂಜಯ, ಅರ್ಜುನ, ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾತ್, ಬುದ್ಧಿಯೋಗಾತ್ ಹಿ ದೂರೇಣ ಅವರಂ. ಯಾವುದು? ಕರ್ಮ. ಜ್ಞಾನ ಎಂಬುವಂತಹ ಪುರುಷಾರ್ಥಕ್ಕಿಂತ ಈ ಕರ್ಮ ಇದೆಲ್ಲ, ಈ ಕರ್ಮ ಎಂಬಂಥದ್ದು ಹೇಗೆ ಅತ್ಯಂತ ಸಾಧನೆಯಲ್ಲಿ ಅತ್ಯಂತ ಕೀಳು. ಅವರ ಅಂದರೆ ಕೀಳು, ಅದು ಹೀ ಅಂತ ಬೇರೆ ಹೇಳ್ತಾ ಇದ್ದಾನೆ. ಬಹಳ ಅಂತ, ಅತ್ಯಂತ ಕೀಳು. ಬರೀ ಅವರಲ್ಲ, ಅತ್ಯಂತ ಕೀಳು ಅಂತ. ಅಂದರೆ ಶ್ರೇಷ್ಠ ಯಾವುದು? ಜ್ಞಾನ. ಜ್ಞಾನ ಶ್ರೇಷ್ಠ. ಯಾಕೆ? ಅದು ಮೋಕ್ಷಕ್ಕೆ ಸಾಧನ. ಮೋಕ್ಷವನ್ನು ತಂದುಕೊಡುವಂತಹದ್ದು ಯಾವುದು? ಪರಮಪುರುಷಾರ್ಥ ರೂಪವಾದಂತಹ ಮೋಕ್ಷವನ್ನು ತಂದುಕೊಡುವಂತಹದ್ದು ಜ್ಞಾನ. ಕರ್ಮ ಕಾಮ್ಯಫಲ. ಕರ್ಮ ಅದೇನಾಗ್ತದೆ? ಕರ್ಮದಿಂದ ಕಾಮ್ಯಫಲವನ್ನು ಉಂಟು ಮಾಡ್ತದೆ. ಆ ಕರ್ಮಕ್ಕಿಂತ ಅತ್ಯಂತ ಶ್ರೇಷ್ಠತಮವಾದದ್ದು ಜ್ಞಾನ. ಕರ್ಮ ಎಂಬುವಂಥದ್ದು ಜ್ಞಾನಕ್ಕಿಂತ ಕರ್ಮ ಅತ್ಯಂತ ಕೀಳು. ಬುದ್ಧೌ ಶರಣಮನ್ವಿಚ್ಛ. ಆದ್ದರಿಂದಾಗಿ ಅಂದರೆ ಫಲದ ದೃಷ್ಟಿಯಿಂದ ಹೇಳೋದು ಅಂತ ಆದರೆ, ಕರ್ಮಾಚರಣೆ ಮಾಡಿದಾಗ ಫಲ ಏನು ಸಿಗ್ತದೆ? ಸ್ವರ್ಗಾದಿ ಫಲಗಳು. ಅದು ಅನಿಷ್ಟ ಅಲ್ವಾ? ಇನ್ನು ಜ್ಞಾನ, ಭವಜ್ಞಾನ ಅಂಥದ್ದು ನಮಗೆ ಮೋಕ್ಷವನ್ನೇ ತಂದುಕೊಡ್ತದೆ. ಅದು ಹಿರಿಯತ್ತು. ಅದರಿಂದನೇ ಫಲದ ವಿಷಯದಲ್ಲಿ ದೃಷ್ಟಿಯಲ್ಲಿ ತಗೊಂಡ್ರೆ ಅದು ಹಿರಿಯ, ಇದು ಕಿರಿಯ. ಆದ್ದರಿಂದ ಬುದ್ಧೋ ಶರಣಮನ್ವಿಚ್ಛ, ಕೃಪಣಃ ಫಲಹೇತವಃ. ಹೀಗೆ ಜ್ಞಾನ ಸಂಪಾದನೆಯ ಮಾರ್ಗವನ್ನೇ ಆಶ್ರಯಿಸು. ಆದರೆ ಆಶ್ರಯಿಸದೆ ಹೋದರೆ ಕೃಪಣಃ ಫಲಹೇತವಃ, ಫಲಕ್ಕೆ ಕಾರಣವನ್ನು ಹುಡುಕುವಂಥವ್ರು, ಅಂದರೆ ಕಾಮ್ಯಕರ್ಮವನ್ನು ಮಾಡಿ ಫಲವನ್ನು ಬಯಸುವಂಥವ್ರು ಏನಾಗ್ತಾರೆ? ಅವರು ಕೃಪಣರಾಗ್ತಾರೆ. ಕೃಪಣರು ಅಂದರೆ ದುಃಖಕ್ಕೆ ಭಾಜನರಾಗ್ತಾರೆ ಅಂತ ಹಿಂದೆ ಅಂದರೆ ತಿಳಿಸಿದ್ದಾರೆ. ಏನು ಅಂತ? ಕಾಮ್ಯಕರ್ಮವನ್ನು ಮಾಡಿದರೆ ಸ್ವರ್ಗಾದಿಗಳು ಸುಖ ಸಾಧನೆ ಆಗ್ತದೆ, ಆದರೆ ಅದರಿಂದ ಮತ್ತೇನಾಗ್ತದೆ? ಹೀನಂತರಂ ವಾ ವಿಶಂತಿ. ಒಂದಾ ಹೀನತರವಾದಂತಹ ಈ ಲೋಕ ಅಥವಾ ಇದಕ್ಕಿಂತ ಹೀನತರವಾದಂತಹ ನರಕಾದಿಗಳಿಗೆ ಭಾಜನರಾಗ್ತಾರೆ. ಕೊನೆಯಲ್ಲಿ ಅಂಧಂತಮಸ್ಸನ್ನೇ ಪ್ರವೇಶ ಮಾಡಿಬಿಡ್ತಾರೆ. ಅದರಿಂದಾಗಿ ಅವರೆಲ್ಲ ಕೃಪಣರು, ದುಃಖಕ್ಕೆ ಭಾಜನರಾಗ್ತಾರೆ ಅಂತ ಒಂದು ಅರ್ಥ. ಮತ್ತೊಂದು ರೀತಿ ಅರ್ಥವು ಹೇಳ್ಬೋದು. ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗ ಧನಂಜಯ. ನೋಡಪ್ಪ, ಕರ್ಮವು ಜ್ಞಾನಕ್ಕಿಂತ, ಜ್ಞಾನವೆಂಬುವಂತಹ ಪುರುಷಾರ್ಥ ಇದಲ್ಲ, ಆ ಪುರುಷಾರ್ಥಕ್ಕಿಂತ ಏನು ಕೀಳು, ಬಹಳ ಕೀಳು. ಅವರಂ ಹಿ, ಅಂತಹ ಜ್ಞಾನ ಬಂದಾಗಲೂ ಸಹಿತ ಬುದ್ಧೋ ಶರಣಮನ್ವಿಚ್ಛ, ಬುದ್ಧೋ ಶರಣಂ ಅನ್ವಿಚ್ಛ, ಅಂತಹ ಜ್ಞಾನ ಬಂದಾಗಲೂ ಸಹಿತ, ಅದರ ಅಪರಶಜ್ಞಾನಿಯಾದರೂ ಸಹಿತ ಅಂತ ಬುದ್ಧೋ ಶರಣಂ ಅನ್ವಿಚ್ಛ, ಪರಮಾತ್ಮನನ್ನೇ ಶರಣು ಹೊಂತು. ಆ ಜ್ಞಾನವನ್ನು ತಂದುಕೊಟ್ಟಂತಹ ಜ್ಞಾನಕ್ಕೆ ಜ್ಞಾನ ಸಾಕ್ಷಾತ್ಕಾರವಾದಂತಹ ಯಾರಿಂದ? ಪರಮಾತ್ಮನಿಂದ. ಆ ಪರಮಾತ್ಮನಲ್ಲೇ ಆಶ್ರಯವನ್ನು, ಹೊರತು ನಾನೇ ಪರಮಾತ್ಮ ಅಂತ ತಿಳಿಯಬೇಡ ಅಂತ. ಕೃಪಣಾಹ ಫಲಹೇತವಃ. ಹೀಗೆ ಜ್ಞಾನ ಬಂದ ನಂತರವೂ ನಾನೇ ಪರಮಾತ್ಮ ಐಕ್ಯಭಾವವನ್ನು ತೊರೆದರೆ ಏನಾಗ್ತದೆ? ಐಕ್ಯಭಾವ ಬಂದು ಬಿಟ್ಟರೆ ಏನಾಗ್ತದೆ? ದುಃಖಕ್ಕೆ ಬಾಜರಾಗಬೇಕಾಗ್ತದೆ, ಅಂದರೆ ಅನಂತಮಸ್ಸಿಗೆ ಪ್ರವೇಶ ಮಾಡಬೇಕಾಗ್ತದೆ. ಹೀಗೆ ಎರಡು ರೀತಿ ಅರ್ಥ ಹೇಳ್ಬೋದು. ಎರಡನೇ ಉತ್ತರಾರ್ಧಕ್ಕೆ ಈ ರೀತಿ ಅರ್ಥ. ಬುದ್ಧೋ ಶರಣಮನ್ವಿಚ್ಛ ಕೃಪಣಾಹ ಫಲಹೇತವಃ. ಕರ್ಮಾಚರಣೆ ಭಗವಂತನ ಶರಣ ಹೊಂದಬೇಕು. ಯಾಕೆ? ಅವಾಗೆಂಥವ ಪರಮಾತ್ಮ
ಅವ ಫಲಹೇತವ, ಫಲಕ್ಕೆ ಫಲವನ್ನು ತಂದುಕೊಡುವಂಥವ, ಫಲಧಾತಾರ. ಫಲಹೇತು ಯಾರು? ಪರಮಾತ್ಮ, ಹೊರತು ನಾವೇ ಅಲ್ಲ. ಜ್ಞಾನ ಬಂದ ನಂತರದಲ್ಲಿ ಎಲ್ಲ ದೊರಕಿದ ನಂತರದಲ್ಲಿ ನಾನೇ ಪರಮಾತ್ಮ ಅಂತ ಐಕ್ಯಭಾವವನ್ನು ಮಾಡಬೇಡ. ಕರೆಕ್ಟ್. ಫಲಧಾತಾರ, ಫಲಹೇತುಕ ಯಾರು? ಫಲಹೇತು ಯಾರು? ಪರಮಾತ್ಮ. ಫಲಹೇತು ಅಂತ ನಮ್ಮನ್ನು ನಾವೇ ತಿಳಿದುಕೊಂಡ್ರೆ, ನಂತರ ಐಕ್ಯಭಾವವನ್ನು ಮಾಡಿಬಿಟ್ರೆ ಏನಾಗ್ತದೆ? ದುಃಖಕ್ಕೆ ಬಾಜರಾಗಬೇಕಾಗ್ತದೆ, ಅಂದರೆ ಅನಂತ ಮನಸ್ಸಿಗೆ ಪ್ರವೇಶ ಮಾಡಬೇಕಾಗ್ತದೆ ಅಂತ. ಈ ಜ್ಞಾನ ಮತ್ತು ಜ್ಞಾನಕ್ಕಿಂತ ಕರ್ಮ ತುಂಬ ಹೀನ ಅಂತ ಹೇಳಿದ್ರೆ ಆಚಾರ್ಯ. ಬಟ್ ಜ್ಞಾನಕ್ಕೋಸ್ಕರ ಕರ್ಮ ಮಾಡ್ತೀವಲ್ಲ, ಅಂದರೆ ಇವಾಗ ನಾವು ಪಾಠಕ್ಕೆ ಯಾವ ಕರ್ಮ ಅಂತ ಅನ್ನೋದು ಬೇಕಿಲ್ಲ, ಅದು ಮುಂದೆ ಆಚಾರ್ಯ ಬಿಡಿಸಿಕೊಡ್ತಾರೆ. ಭಾಷೆಯಲ್ಲಿ ಹೇಳುವಾಗ, ತಾತ್ಪರ್ಯದಲ್ಲಿ ಹೇಳುವಾಗ ಗೊತ್ತಾಗ್ತದೆ ನಮಗೆ. ಕರ್ಮ ಮಾಡ್ತಾ ಮಾಡ್ತಾ ಜ್ಞಾನ ಸಿಗುತ್ತೆ. ಜ್ಞಾನ ಪರಮಪುರುಷಾರ್ಥ. ಆ ಜ್ಞಾನವನ್ನು ತಂದುಕೊಡುವಂತಹದ್ದು ಯಾವುದು? ಸಹಿತ ಕರ್ಮಾನುಷ್ಠಾನ, ನಿಷ್ಕಾಮ ಕರ್ಮ. ಶ್ರೇಷ್ಠ ಯಾವುದು ಇವಾಗ? ಜ್ಞಾನದಿಂದ ಕರ್ಮವೋ, ಕರ್ಮದಿಂದ ಜ್ಞಾನವೋ? ಕರ್ಮದಿಂದನೇ ಜ್ಞಾನ, ಜ್ಞಾನದಿಂದನೇ ಮೋಕ್ಷ, ಪರಮಪುರುಷಾರ್ಥ ರೂಪವಾದಂತಹ ಮೋಕ್ಷ. ಸೊ ಯಾವುದು ಶ್ರೇಷ್ಠವಾಯಿತು? ಜ್ಞಾನವೇ ಶ್ರೇಷ್ಠ. ಮತ್ತೊಂದು ರೀತಿಯ ಅರ್ಥ, ಕಾಮ್ಯಕರ್ಮದಿಂದ ಆಗುವಂಥದ್ದು ಅನಿಷ್ಟ ಫಲವೇ, ಜ್ಞಾನದಿಂದ ಸಿಗುವಂಥದ್ದು ಪರಮಪುರುಷಾರ್ಥ, ಮೋಕ್ಷ ಫಲ. ಹಾಗೆ ತೆಗೆದುಕೊಂಡಾಗ ಅತ್ಯಂತ ಕೀಳು ಯಾವುದು? ಕಾಮ್ಯಕರ್ಮ. ವಿಹಿತ ಕರ್ಮಾನುಷ್ಠಾನ ಎಂಬುವಂತಹ ನಿಷ್ಕಾಮ ಕರ್ಮ ಅದು ಜ್ಞಾನಕ್ಕಿಂತಲೂ ಕೀಳೆ. ಯಾಕೆ ಕೀಳು? ಶ್ರೇಷ್ಠ ಯಾವುದು? ಜ್ಞಾನ. ಕರ್ಮದಿಂದ ಜ್ಞಾನ ಸಂಪಾದನೆ ಎಂಬುವಂಥದ್ದು ಕರ್ಮ. ಅದರಿಂದ ಏನು ಉಂಟಾಗೋದು? ನಮಗೆ ಜ್ಞಾನ ಉಂಟಾಗೋದು. ಸೊ ಜ್ಞಾನವೇ ಶ್ರೇಷ್ಠ ಅಂತ ಎರಡು ರೀತಿ ಅರ್ಥ ತಗೊಳ್ಬೋದು. ಸೊ ಅರ್ಥ ಏನು ಹಾಗಾದರೆ? ಜ್ಞಾನ ಸಂಪಾದನೆ ಮಾಡಲಿಕ್ಕೇನೆ ಕರ್ಮಾನುಷ್ಠಾನ ಮಾಡಬೇಕು ಅಂತ ಅರ್ಥ. ಬುದ್ಧೋ ಶರಣಮನ್ವಿಚ್ಚ, ಎರಡನೇಲಿ ತೊಳೆಯುವಾಗ ಕೀಳು. ಸೊ ಅದರಿಂದ ಏನು ಮಾಡಬೇಕು? ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಕರ್ಮಾನುಷ್ಠಾನವನ್ನು ಮಾಡಬೇಕು. ಬುದ್ಧೋ ಶರಣಮನ್ವಿಚ್ಚ ಕೃಪಣ ಫಲಹೇತವ. ಇನ್ನು ಕರ್ಮ ಮಾಡಿ ಫಲ ಬೇಕು ಅಂತ ಅಪೇಕ್ಷೆ ಪಡುವಂಥವರು ದುಃಖಕ್ಕೆ ಬದಲಾಗಬೇಕಾಗ್ತದೆ. ಇತಶ್ಚ, ಈ ಭಾಷ್ಯದಲ್ಲಿ ಆಚಾರ್ಯರು ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಇತಶ್ಚ ಯೋಗಾಯ ಯುಜ್ಯಸ್ವ ಇತ್ಯಾಹ ದೂರೇಣ ಇತಿ. ಮುಂದೆ ಹೇಳುವಂತಹ ಕಾರಣದಿಂದಲೂ ಜ್ಞಾನೋಪಾಯವನ್ನೇ ಮಾಡಪ್ಪ ಅಂತ ತಿಳಿಸ್ತಾ ಇದ್ದಾರೆ. ಹಿಂದೆ ಹೇಳಿದ ಏನು ಅಂತ? ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ ಧನಂಜಯ ಅಂತ. ಸಂಘ ಫಲಾಪೇಕ್ಷೆಯನ್ನು ತೊರಿಬೇಕು, ಫಲ ಬರಲಿ ಬರದೇ ಇರಲಿ ಅದರಲ್ಲಿ ಸಮವಾಗಿದ್ದುಕೊಂಡು ಏನು ಮಾಡಬೇಕು? ಯೋಗಾಚರಣೆ, ಜ್ಞಾನ ಸಂಪಾದನೆಯನ್ನು ಮಾಡಬೇಕು ಅಂತ. ಹೀಗೆ ಮುಂದೆ ಹೇಳುವಂತಹ ಕಾರಣದಿಂದಲೂ ಸಹಿತ ಜ್ಞಾನ ಸಂಪಾದನೆಯನ್ನು ಯತ್ನ ಮಾಡು, ಅಂದರೆ ಪ್ರಯತ್ನಿಸು ಅಂತ ಹೇಳ್ತಾ ಇದ್ದಾನೆ ಅಂತ. ಮುಂದೆ ಹೇಳುವಂತಹ ವಿಷಯ ಏನು ಅಂತ? ದೂರೇಣ ಹೀ ಅಂತ. ಆಯಿತಾ? ಏನು ಅರ್ಥ? ಶ್ಲೋಕದ ಅರ್ಥವನ್ನು ಹೇಳ್ತಾ ಇದ್ದಾರೆ ಆಚಾರ್ಯ ಭಾಷ್ಯದಲ್ಲಿ. ಬುದ್ಧಿಯೋಗಾತ್ ಧನಂಜಯ. ಬುದ್ಧಿಯೋಗಾತ್ ಅಂದರೆ ಅರ್ಥ ಏನು? ಜ್ಞಾನ ಲಕ್ಷಣಾತ್ ಉಪಾಯಾತ್. ಜ್ಞಾನ ಎಂಬುವಂತಹ ಪರಪುರುಷಾರ್ಥ ಎಂಬುವಂತಹ ಯೋಗಕ್ಕಿಂತಲೂ ಅಂತ. ಬುದ್ಧಿಯೋಗ, ಬುದ್ಧಿ ಅಂದರೆ ಜ್ಞಾನ, ಜ್ಞಾನ ಎಂಬುವಂತಹ ಶ್ರೇಷ್ಠತಮವಾದಂತಹ ಯೋಗ, ಅದಕ್ಕಿಂತಲೂ ಸಹಿತ ದೂರೇಣ ಅತೀವ. ದೂರೇಣ ಅತೀವ ಅಂದರೆ ಅತ್ಯಂತ ಹೆಚ್ಚು ಯಾವುದು? ಅವರಂ ಕರ್ಮಾನುಷ್ಠಾನ ಎಂಬುವಂತಹದ್ದು ಅದು ಕೀಳು, ಅಂದರೆ ಕೆಳಗಿನದು ಅಂತ ಅರ್ಥ. ಶ್ರೇಷ್ಠ ಇದು ಕೆಳಗಿನದು, ಅದಕ್ಕಿಂತ ಕೆಳಗಿನದು ಅಂತ. ಅಥವಾ ಬುದ್ಧೌ ಶರಣಂ ಜ್ಞಾನೇ ಸ್ಥಿತಿಂ. ಆದ್ದರಿಂದಾಗಿ ಬುದ್ಧೌ ಶರಣಮನ್ವಿಚ್ಚ. ಬುದ್ಧಿ ಅಂದರೆ ಏನು? ಜ್ಞಾನ ಸಂಪಾದನೆಗೆ ಬೇಕಾದಂತಹ ಕರ್ಮಾನುಷ್ಠಾನವನ್ನು ಮಾಡು ಅಂತ ಅರ್ಥ. ಜ್ಞಾನೇ ಸ್ಥಿತಿ ಕೃತ್ವ ಫಲಂ ಕರ್ಮಕೃತೋ ಹೇತು ಯಶಾಂ ತೇ ಫಲಹೇತವ. ಫಲಹೇತುವಿಗೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಕರ್ಮಕೃತೋ ಫಲಂ ಹೇತು. ಕರ್ಮ ಮಾಡಿದಾಗ ಕರ್ಮದಿಂದ ನನಗೆ ಫಲ ಉಂಟಾಗಲಿ ಅಂತ ಇದ್ದಾರಲ್ಲ ಅವರೆಲ್ಲ ಕೃಪಣರು. ಫಲಹೇತುಕ ಅವರೇ ಕರ್ಮ ಫಲಹೇತು. ಏನೋ ಕರ್ಮಕೃತೋ ಹೇತು ಯಶಾಂ ಫಲಂ ತೇ ಫಲಹೇತವ. ಕೃಪಣಾ ಫಲಹೇತವ ಅಂತ ಹೇಳಿದ. ಎಂತಹ ಫಲ? ಕರ್ಮವನ್ನು ಮಾಡಿದಾಗ ನಮಗೆ ಫಲ ಬೇಕು ಅಂತ ಕರ್ಮಾನುಷ್ಠಾನವನ್ನು ಮಾಡ್ತಾರಲ್ಲ ಅವರೆಲ್ಲ ಕೃಪಣರು, ಅಂದರೆ ದುಃಖಕ್ಕೆ ಭಾಜನರಾಗ್ತಾರೆ. ಅದನ್ನು ಬಿಟ್ಟು ಶ್ರೇಷ್ಠತಮವಾದಂತಹ ಜ್ಞಾನಕ್ಕೋಸ್ಕರವಾಗಿ ಜ್ಞಾನ ಸಂಪಾದನೆಯನ್ನು ಉಂಟು ಮಾಡು. ಹಿಂದೆ ಹೇಗೆ ಜ್ಞಾನ ಸಂಪಾದನೆ ಮಾಡು ಅಂತ ಹೇಳಿದ? ಫಲಾಸಕ್ತಿ ತೊರಿಬೇಕು, ಫಲ ಬರಲಿ ಬರದೇ ಇರಲಿ ಸಮವಾಗಿದ್ದುಕೊಂಡು ಅದರಲ್ಲಿ ಉದ್ರಿಕ್ತರಾಗದೆ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹೇಳಿ ಮತ್ತಷ್ಟು ಅದನ್ನು ಸ್ಪಷ್ಟಪಡಿಸಿದ. ಮುಂದಿನ ಶ್ಲೋಕದಲ್ಲೂ ಜ್ಞಾನ ಸಂಪಾದನೆ ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾನೆ. ಯಾಕೆ? ಶ್ರೇಷ್ಠ ಯಾವುದು? ಜ್ಞಾನ ಸಂಪಾದನೆ ಮಾಡಬೇಕು ಅಂತಾದರೆ ಜ್ಞಾನಕ್ಕಿಂತ ಕೆಳಗಿರೋದು ಯಾವುದು? ಕರ್ಮವನ್ನು, ವಿಹಿತ ಕರ್ಮಾನುಷ್ಠಾನ, ನಿಷ್ಕಾಮ ಕರ್ಮವನ್ನು ಆಚರಣೆ ಮಾಡು. ಕಾಮ್ಯಕರ್ಮವನ್ನು ಬಿಟ್ಟು. ಕಾಮ್ಯಕರ್ಮ ಎಂಬುವಂಥದ್ದೇನು? ಕೃಪಣಾ ಫಲಹೇತವ.
ತಾತ್ಪರ್ಯದಲ್ಲಿ ಮತ್ತಷ್ಟು ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಈ ಉತ್ತರಾರ್ಧಕ್ಕೆ ಮತ್ತೊಂದು ಅರ್ಥ ಅಂತ ಹೇಳಿದ್ವಲ್ಲ, ಬುದ್ಧೌ ಶರಣಮನ್ವಿಚ್ಚ ಕೃಪಾ ಫಲಹೇತವಃ. ಜ್ಞಾನಿಯಾದ ನಂತರವೂ ಬುದ್ಧೌ ಅಂದರೆ ಜ್ಞಾನಿಯಾದ ನಂತರವೂ ಶರಣಮನ್ವಿಚ್ಚ, ಪರಮಾತ್ಮನ ಶರಣ ಹೊಂದು, ಅವನೇ ಎಲ್ಲದಕ್ಕೂ ಆಶ್ರಯ, ರಕ್ಷಕ ಅಂತ ಚಿಂತನೆ ಮಾಡು. ಹೊರತು ಕೃಪಣಃ ಫಲಹೇತವಃ, ಫಲಹೇತು ನಾನು ಅಂತ ಚಿಂತನೆ ಮಾಡು. ಅರ್ಥ ಏನು ಫಲಹೇತು ನಾನು ಅಂದರೆ? ಐಕ್ಯಭಾವವನ್ನೇ ತೊರೆದು ಬಿಡು, ಐಕ್ಯಭಾವವನ್ನು ಮಾಡಬೇಡ. ಅವರೆಲ್ಲ ಕೃಪಣರು, ಅಂಧಂತಮಸ್ಸನ್ನು ಪ್ರವೇಶ ಮಾಡ್ತಾರೆ ಎಂದು ಉತ್ತರಾರ್ಧಕ್ಕೆ ಮತ್ತೊಂದು ಅರ್ಥವನ್ನು ಹೇಳಿದ್ದೇವೆ ಅಲ್ಲ. ಅದನ್ನು ತಾತ್ಪರ್ಯದಲ್ಲೂ ಆಚಾರ್ಯರು ಬಿಡಿಸಿಕೊಟ್ಟಿದ್ದ ನಾರದೀಯ ಪುರಾಣದಲ್ಲಿ ಬರುವಂತಹ ವಿಷಯವನ್ನು ಹೇಳ್ತಾ ಆ ಉತ್ತರಾರ್ಧಕ್ಕಿರುವಂಥ ಅರ್ಥವನ್ನು ಹೇಳ್ತಾರೆ. ಏನು ಅಂತ? ಬುದ್ಧೋ ಜಾತಾಯಾಮಪಿ ವಿಷ್ಣುಮೇವ ಶರಣಮನ್ವಿಚ್ಚ ಅಜ್ಞಾನಾಂ ಜ್ಞಾನಿನಾಂ ಚೈವ ಮುಕ್ತಾನಾಂ ಶರಣಂ ಹರಿಹಿ ತೇ ತಮ್ಯೇ ಸ್ವೈಕ್ಯೇನ ಮನ್ಯಂತೆ ಸರ್ವಾಭಿನ್ನಂ ಗುಣೋಚ್ಛ್ರಯಾತ್. ಅರ್ಥ ಆಯ್ತಲ್ಲ, ಎಷ್ಟು ಚಂದ ಹೇಳ್ತಾ ಇದೆ ನಾರದೀಯ ಪುರಾಣ. ಏನು ಅಂತ? ಬುದ್ಧೋ ಜಾತಾಯಾಮಪಿ, ಬುದ್ಧಿ ಅಂದರೆ ಜ್ಞಾನಿ. ಯಾವ ಜ್ಞಾನ? ಅಪರೋಕ್ಷ ಜ್ಞಾನ. ಇಲ್ಲಿ ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ ಅಂತ. ಅಪರೋಕ್ಷ ಜ್ಞಾನ ಬಂದ ನಂತರವೂ ಸಹಿತ ವಿಷ್ಣುಮೇವ ಶರಣಮನ್ವಿಚ್ಚ. ಅರ್ಥ ಆಗ್ತಾ ಇದೆಯಾ? ಬುದ್ಧೋ ಶರಣಮನ್ವಿಚ್ಚ. ನಾರದೀಯ ಪುರಾಣ ಹೇಳ್ತು ಏನು ಅಂತ? ಬುದ್ಧೌ ಜಾತಾಯಾಮಪಿ ವಿಷ್ಣುಮೇವ ಶರಣಮನ್ವಿಚ್ಚ. ಈ ಪದಕ್ಕೆ ಅರ್ಥ ಸಿಗ್ತಾ ನಿಮಗೆ? ಅಪರೋಕ್ಷ ಜ್ಞಾನಿ, ಜ್ಞಾನಿ ಅಂತ ಪದ ಹೇಳ್ತಾ ಇದ್ದೇವೆ ಪಾಠದಲ್ಲಿ. ಜ್ಞಾನಿ ಅಂತ ತಗೊಳ್ಬೇಕಿಲ್ಲ. ಯಾವ ಜ್ಞಾನಿ ಅಂದರೆ ಅಪರೋಕ್ಷ ಜ್ಞಾನಿ ಅಂತಲೇ ಅರ್ಥ ಇಲ್ಲಿ. ಜ್ಞಾನಿ ಆದ ನಂತರವೂ ಜಾತಾಯಾಪಿ ವಿಷ್ಣುಮೇವ ಶರಣಮನ್ವಿಚ್ಚ, ವಿಷ್ಣುವೇ ನಮಗೆ ಆಶ್ರಯ ಅಂತ ಚಿಂತನೆ ಮಾಡು. ಯಾಕೆ? ಪರಮಾತ್ಮ ಎಂತವ ಅಂತ ಹೇಳಿಸ್ತಾ ಇದ್ದಾರೆ ನಾರದೀಯ ಪುರಾಣ. ಅಜ್ಞಾನಾಂ ಜ್ಞಾನಿನಾಂ ಚೈವ ಮುಕ್ತಾನಾಂ ಶರಣಂ. ಅಜ್ಞಾನಿಗಳಿಗೆ ಜ್ಞಾನಿಗಳಿಗೆ, ಅಜ್ಞಾನಿ ಅಂದರೆ ಯಾರು? ಅಪರೋಕ್ಷ ಜ್ಞಾನ ಬರದೇ ಇರುವಂಥವ್ರು ಎಲ್ಲರೂ ಸಹಿತ ಅಜ್ಞಾನಿಗಳೇ. ತತ್ವಜ್ಞಾನ ಬಂದರೂ ಸಹಿತ ಅವರು ಅಜ್ಞಾನಿಗಳೇನೆ. ಅಪರೋಕ್ಷ ಜ್ಞಾನ ಆದ ಮಾತ್ರ ಜ್ಞಾನಿಗಳವರ ಅರ್ಥ. ಶಾಸ್ತ್ರ ರೀತಿಯ ದೃಷ್ಟಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಜ್ಞಾನಿ ಅಂತ ಹೇಳಿದರೆ ಅಪರೋಕ್ಷ ಜ್ಞಾನಿ ಅಂತ. ಹೀಗೆ ಅಜ್ಞಾನಿಗಳಿಗೆ, ಅಪರೋಕ್ಷ ಜ್ಞಾನಿಗಳಿಗೆ, ಮುಕ್ತರಾದವರಿಗೆ ಅಪರೋಕ್ಷ ಜ್ಞಾನ ಕೂಡ ಮುಕ್ತ ಅಂತಿಲ್ಲ, ಮುಕ್ತಾವಸ್ಥೆ ಅಂತಿಲ್ಲ. ಮುಕ್ತ ಆಗೋದು ಮತ್ತೆ ಪ್ರಸಾದ ದೊರಕೋದು ಮತ್ತೆ ನಂತರದಲ್ಲಿ, ಅಪರೋಕ್ಷ ಜ್ಞಾನ ನಂತರದಲ್ಲಿ ದೊರಕುವಂಥದ್ದು. ಹೀಗೆ ಅಜ್ಞಾನಿಗಳಿಗೆ, ಜ್ಞಾನಿಗಳಿಗೆ, ಮುಕ್ತರಲ್ಲಿರುವಂತಹ, ಮುಕ್ತಾವಸ್ಥೆ ಇರುವಂತಹ ಜೀವರಿಗೆ ಎಲ್ಲರಿಗೂ ಶರಣನಾದವ, ಆಶ್ರಯನಾದವ ಯಾರು? ಹರಿ. ತಮ್ಯೇ ಸ್ವೈಕೇನ ಮನ್ಯಂತೆ ಸರ್ವಭಿನ್ನಂ ಗುಣೋಚ್ಛ್ರಯಾತ್. ನಮಕ್ಕಿಂತಲೂ ಭಿನ್ನನಾದಂತಹ, ಸರ್ವೋತ್ಕೃಷ್ಟನಾದಂತಹ, ಸರ್ವೋತ್ತಮನಾದಂತಹ ಯಾವ ಈ ಪರಮಾತ್ಮನನ್ನು ನಮಕ್ಕಿಂತ ಅಭಿನ್ನ ಅಂತ ಚಿಂತನೆ ಮಾಡ್ತಾರಲ್ಲ, ನಾವು ಅವನು ಒಂದೇ ಅಂತ ಐಕ್ಯಭಾವವನ್ನು ತೋರ್ತಾರಲ್ಲ, ಕೃಪಣಾಸ್ಥೆ ತಮಸ್ಯಂತೆ ನಿಪತಂತಿ ನ ಸಂಶಯ. ನೋಡಿ, ಎರಡನೇಲಿನ ಅರ್ಥ ಸಿಕ್ತಿವಾಗ. ಏನು ಅಂತ? ಬುದ್ಧೋ ಶರಣಮನ್ವಿಚ್ಚ ಕೃಪಣಾಹ ಫಲಹೇತವಃ. ನಮಕ್ಕಿಂತನೂ ಭಿನ್ನನಾದಂತಹ, ಸರ್ವೋತ್ಕೃಷ್ಟನಾದ, ಸರ್ವೋತ್ತಮನಾದಂತಹ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ಪರಮಾತ್ಮನನ್ನು ಐಕ್ಯಭಾವವನ್ನು ಮಾಡಿದರೆ ಕೃಪಣಾಹತೆ ತಮಸ್ಯಂದೆ ಅಲ್ವಾ? ನಿಪತಂತಿ ನ ಸಂಶಯ ಕೃಪಣಾಹ ಫಲಹೇತವಃ. ಅರ್ಥ ಆಯ್ತಲ್ಲ ಇವಾಗ? ಅವರೆಲ್ಲ ಐಕ್ಯಭಾವವನ್ನು ತೋರಿದ್ರೆ ಅಂಥವರೆಲ್ಲ ಅನಂತ ಮನಸ್ಸಿಗೆ ಬಿರುತ್ತಾ ನ ಸಂಶಯ ಅಂತ ಹೇಳ್ತಾರೆ. ಸಂಶಯವೇ ಪಡಬೇಡಿ ಇದರಲ್ಲಿ ಅಂತ. ಅಂಥವ್ರು ಎಂತಹ ದುಃಖವನ್ನು ಪಡ್ತಾರೆ ಅಂತ ತಿಳಿಸ್ತಾ ಇದೆ ನಾರದೀಯ ಪುರಾಣ ಮುಂದೆ. ನತೇಷಾಂ ಉತ್ಥಿತಕ್ವಾಪಿ ನಿತ್ಯಾತಿಶಯ ದುಃಖಿನ. ಅವರಿಗೆ ಮತ್ತೆ ಬರಲಿಕ್ಕೆ ಯಾವ ದಾರಿಯೂ ಇಲ್ಲ. ನತೇಷಾಂ ಉತ್ಥಿತಕ್ವಾಪಿ, ನಿತ್ಯವೂ ಆನಂದ ಮನಸ್ಸಲ್ಲಿ ಬಿದ್ದು ನಿತ್ಯವೂ ಆ ದುಃಖವನ್ನು, ಅತಿಶಯವಾದಂತಹ ದುಃಖವನ್ನು, ಬಹಳ ದುಃಖವನ್ನು ಪಡುವಂಥವರಾಗ್ತಾರೆ ಅನಂತ ಮನಸ್ಸಿನಲ್ಲಿ. ಎಂಥವರು ಅಂತ ಮತ್ತೆ ಬಿಡಿಸ್ತಾ ಇದ್ದಾರೆ. ಅವರೆಲ್ಲ ಎಂಥವರು, ಹೇಗೆ ಚಿಂತನೆ ಮಾಡ್ತಾರೆ? ಐಕ್ಯ ಚಿಂತನೆ. ಏನು ಐಕ್ಯ ಚಿಂತನೆ ಅಂದರೆ ಮುಂದೆ ಬಿಡಿಸ್ತಾ ಇದೆ ನಾರದೀಯ ಪುರಾಣ. ಏನು ಅಂತ? ಗುಣಭೇದ ವಿಧಾಂ ವಿಷ್ಣು ಭೇದಾಭೇದ ವಿಧಾಮಪಿ ದೇಹಕರ್ಮಾದಿಶುತ ಪ್ರಾದುರ್ಭಾವಾದಿ ಕೇಪಿ. ಪರಮಾತ್ಮನಲ್ಲಿ ಗುಣಭೇದ ಮಾಡೋದು, ಅವನಿರುವಂತಹ ಅನಂತ ಕಲ್ಯಾಣ ಗುಣಕ್ಕೂ ಅವನಿಗೂ ಭೇದ ಅಂತ ಹೇಳೋದು. ಭೇದಾಭೇದ ವಿಧಾಮಪಿ, ಭೇದವೂ ಇದೆ ಅಭೇದವೂ ಇದೆ ಅಂತ ಚಿಂತನೆ ಮಾಡೋದು. ಅವನಿಗೂ ಅವನ ಗುಣಾದಿಗಳಿಗೂ ಭೇದ ಇದೆ ಅಂತ ಚಿಂತನೆ ಮಾಡೋದು, ಅಥವಾ ಭೇದಾಭೇದವಿದೆ ಅಂತ ಚಿಂತನೆ ಮಾಡೋದು, ಅಥವಾ ದೇಹಕರ್ಮಾದಿಶುದ್ಧ, ಅವನ ದೇಹಕ್ಕೂ ಅವನ ಕರ್ಮಾದಿಗಳಿಗೂ ಅವನ ಗುಣಗಳಿಗೂ ಭೇದ ಚಿಂತನೆ ಮಾಡೋದು. ಅವನ ದೇಹ ಬೇರೆ ಇಲ್ಲ, ಅವನ ಇಚ್ಛೆ ಬೇರೆ ಇಲ್ಲ, ಅವನ ಜ್ಞಾನ ಬೇರೆ ಇಲ್ಲ, ಯಾವುದು ಬೇರೆ ಇಲ್ವಲ್ಲ, ಹಾಗೆ ಚಿಂತನೆ ಮಾಡೋದು. ಪ್ರಾದುರ್ಭಾವಾದಿಕೆ ವಾ, ಅವನ ಪ್ರಾದುರ್ಭಾವ, ಅನಂತ ಅವತಾರಗಳನ್ನು ಮಾಡ್ತಾನೆ ಪರಮಾತ್ಮ, ರಾಮಕೃಷ್ಣಾದಿ ಅವತಾರಗಳಲ್ಲಿ. ಹೀಗೆ ಅವತಾರಗಳನ್ನು ಐಕ್ಯ ಚಿಂತನೆ ಮಾಡೋದು, ನಾನೇ ಅವ ಅಂತ ತಿಳಿಯೋದು, ಅದು ಸರಿಯಾಗಿ ತಿಳಿದೇ ಇರೋದು. ಪರಮಾತ್ಮನ ಅವತಾರಗಳನ್ನು ಪರಮಾತ್ಮ ಅವತಾರ ಅಂತ ತಿಳಿದೇ ಇರೋದು, ಪರಮಾತ್ಮ ಅವತಾರಗಳು ಅಲ್ಲದೇ ಇರುವುದನ್ನು ಪರಮಾತ್ಮನ ಅವತಾರ ಅಂತ ತಿಳಿಯೋದು. ಅವನ ಭಿನ್ನ ಅವತಾರಗಳಾಗ್ತದೆ. ಸ್ವಾಂಶ ಸ್ವರೂಪ ಅವತಾರಕ್ಕಿಂತ ಭಿನ್ನವಾದಂತಹ ಅವತಾರಗಳು ಪರಮಾತ್ಮನಿದೆ. ಎಂತಹದ್ದು? ಅದು ಹಿಂದೆಲ್ಲ ಪಾಠದಲ್ಲಿ ಬಂದಿದೆ ನಿಮಗೆ. ಎಂತಹ ಅವತಾರಗಳಲ್ಲ
ಕೇವಲ ಅಂಶಾವತಾರಗಳು ಮಾತ್ರ ಆಗಿರ್ತದೆ. ಕೆಲವೊಂದರ ಪರಿಪೂರ್ಣ ಭಿನ್ನಾಂಶಗಳನ್ನು ನಾವೆಲ್ಲ, ಪರಿಪೂರ್ಣ ಭಿನ್ನಾಂಶಗಳು ನಾವೆಲ್ಲ ಪ್ರತಿಬಿಂಬರು. ಕೆಲವೊಂದರ ಅಂಶ ಸಂಭೂತರಾಗಿ ಹುಟ್ಟಿರ್ತಾರೆ. ಯಾರು? ಬಲರಾಮ ಮೊದಲಾದವರು. ತನ್ನ ಅಂಶಯುಕ್ತರಾದಂತಹ ಚಕ್ರವರ್ತಿಗಳು, ಪೃಥು ಮೊದಲಾದವರು. ಹೀಗೆ ಪರಮಾತ್ಮನ ಅವತಾರಗಳನ್ನು ಅವತಾರ ಅಲ್ಲ ಅಂತ ಹೇಳೋದು, ಅವತಾರ ಅಲ್ಲೇ ಇರೋ ಅವತಾರ ಅಂತ ಹೇಳೋದು. ಇಂಥವರೆಲ್ಲ ಅನ್ನತಮಸ್ಸೆಯಲ್ಲಿ ಬಿದ್ದು ನಿತ್ಯ ದುಃಖವನ್ನು, ಅತಿಶಯವಾದಂತಹ ದುಃಖವನ್ನು ಪಡುವಂಥವರಾಗ್ತಾರೆ. ಸೋಧೃಕ್ತಾನಾಂ ತದೀಯಾನಾಂ ನಿಂದಾಂ ಕುರ್ವಂತಿ ಯೇ ಬಿಚ ಸರ್ವೇಷಾಮಪಿ ಜಯಿತಾಶಾಂ ಚೇತೇಶಾ ಗತಿರೇಶಾನ ಸಂಶಯ. ಮತ್ತಷ್ಟನ್ನು ಬಿಡಿಸ್ತಾ ಇದ್ದ ನಾರದೀಯ ಪುರಾಣ. ಏನು ಅಂತ? ತಮಗಿಂತನೂ ಉತ್ತಮರಾದಂತಹ ಪರಮಾತ್ಮನ ಭಕ್ತರಾದವರಿದ್ದಾರಲ್ಲ, ವಿಷ್ಣು ಭಕ್ತರು, ಅವರನ್ನ ನಿಂದನೆ ಮಾಡುವಂಥವ್ರು ಈಗೆಲ್ಲ ನಡೀತಾ ಇದೆ ಜಗತ್ತಿನಲ್ಲಿ. ವಿಷ್ಣು ಭಕ್ತರನ್ನು ದ್ವೇಷ ಮಾಡುವಂತಹದ್ದು. ಉತ್ತಮರಾದಂತಹ ವಿಷ್ಣು ಭಕ್ತರನ್ನು ದ್ವೇಷ ಮಾಡಲು ಸಹಿತ ಅವರಿಗೆ ಏನೋ ಅಂದಂಥ ಮನಸ್ಸು ಕಂಟಿಟ್ಟ ಬುದ್ಧಿ ಅಂತ ಹೇಳ್ತಾ ಇದ್ದ ನಾರದೀಯ ಪುರಾಣ. ಸರ್ವೇಶಾಪಿ ಜಯತೇಶ ಗತಿರೇಶಾನ ಸಂಶಯ. ಇದೇ ಗತಿ ಅವರಿಗೆ. ಪರಮಾತ್ಮನನ್ನು ತಪ್ಪಾಗಿ ತಿಳಿಯೋರು ಮಾತ್ರವಲ್ಲ, ಅಜ್ಞಾನಿಗಳಿಗೆ ಮಾತ್ರವಲ್ಲ, ದೋಷಿಗಳಾದಂತಹ ದೈತ್ಯರಿಗೆ ಮಾತ್ರವಲ್ಲ, ಯಾರು ಅಂತಹ ಪರಮಾತ್ಮನನ್ನು ತಿಳಿದವರಿದ್ದಾರೆ, ಜ್ಞಾನಿಗಳು ವಿಷ್ಣು ಭಕ್ತರು ಅಂತಿದ್ದಾರೆ, ಅವರನ್ನ ನಿಂದನೆ ಮಾಡಿದ್ರು ಹೋಯ್ತು. ಪರಮಾತ್ಮನ ಮಾತ್ರವಲ್ಲ, ಅವರ ಭಕ್ತರಾದಂತಹ ನಿಜಭಕ್ತರಾದಂತಹ ಜೀವೋತ್ತಮರಾದಂತಹ ಬ್ರಹ್ಮಾದಿ ದೇವತೆಗಳನ್ನು ನಿಂದನೆ ಮಾಡಿದ್ರು ಅವರಿಗೇನೋ ಅಂದಂಥ ಮಸ್ಸು ಕಟ್ಟಿಟ್ಟ ಬುದ್ಧಿ ಅಂತ. ಹೀಗೆ ನಾರದೀಯ ಪುರಾಣ ಹೇಳುವಾಗ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಏನು? ಬುದ್ಧೌ ಶರಣಮನ್ವಿಚ್ಚ ಕೃಪಣಾಃ ಫಲಹೇತವಃ. ಬುದ್ಧೌ ಜ್ಞಾನಿಯಾದರೂ ಏನೋ ಪರಮಾತ್ಮನ ಶರಣ ಹೊಂದಬೇಕು ಹೊರತು ನಾನು ಅವನು ಒಂದೇ ಅಂತ ಐಕ್ಯಭಾವವನ್ನು ತೋರಬಾರದು. ನಾನೇ ಫಲಕ್ಕೆ ಕಾರಣನಾದವ, ನನ್ನ ಕರ್ಮಾನುಷ್ಠಾನಕ್ಕೆ ನಾನೇ ಅದಕ್ಕೆ ಫಲವನ್ನು ತಂದುಕೊಟ್ಟವ. ಅದರ ಅರ್ಥ ಏನು? ನಾನೇ ಫಲಹೇತುಕ ಅಂದ್ರೆ ಅರ್ಥ ಏನಾಯಿತು? ನಾನು ಪರಮಾತ್ಮ ಅಂತ. ಈಗ ಐಕ್ಯಭಾವವನ್ನು ಮಾಡಬಾರ್ದು. ಐಕ್ಯಭಾವವನ್ನು ಮಾಡಿಬಿಟ್ರೆ ಅಂಥವರಿಗೆ ಅಂದಂಥ ಮಸ್ಸು ಕಟ್ಟಿಟ್ಟ ಬುದ್ಧಿ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ ಅಂತ ಆಚಾರ್ಯರು ತಿಳಿಸ್ತಾ, ಇನ್ನು ರಾಯರು ಇದನ್ನು ಸ್ಪಷ್ಟಪಡಿಸ್ತಾರೆ ತಮ್ಮ ವೃತ್ತಿಯಲ್ಲಿ. ಏನು ಅಂತ? ಮಾತೇ ಸಂಗೋಸ್ತ್ವ ಕರ್ಮಣಿ ಇತ್ಯುಕ್ತಂ ಅಲ್ವಾ? ಹಿಂದೆ ಹೇಳುವಾಗ ಹಿಂದೆ ಜ್ಞಾನನೇ ಶ್ರೇಷ್ಠ ಅಂತ ಬಂತಲ್ಲ ಆಚಾರ್ಯ, ಕರ್ಮಕ್ಕಿಂತ. ಆ ಜ್ಞಾನ ಅಪರೋಕ್ಷ ಜ್ಞಾನ ಅಂತಲೇ ತಿಳ್ಕೋಬೇಕು. ಅಪರೋಕ್ಷ ಜ್ಞಾನ ಅಂತಲೇ ಹೇಳ್ತಾರದು. ನಾನು ಎಲ್ಲೆಲ್ಲಿ ಜ್ಞಾನ ಅಂತ ಬರುತ್ತೆ ಅಪರೋಕ್ಷ ಜ್ಞಾನವೇ. ಏನು ಶ್ಲೋಕಾರ್ಥೋ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಹೇ ಧನಂಜಯ, ಬುದ್ಧಿಯೋಗಾತ್. ಬುದ್ಧಿಯೋಗ ಅಂದ್ರೆ ಅರ್ಥ ಏನು? ಅಪರೋಕ್ಷ ಜ್ಞಾನ ಎಂಬುವಂತಹ ಪರಪುರುಷಾರ್ಥಕ್ಕಿಂತ ಯಾವುದು? ಕರ್ಮಾನುಷ್ಠಾನ ಹೆವರ. ಹೌದು, ಯಾಕೆ ಮೋಕ್ಷ ಸಾಧನ ಅದು. ಮೋಕ್ಷಕ್ಕೆ ಮೋಕ್ಷವೆಂಬುವಂತಹ ಪರಪುರುಷಾರ್ಥಕ್ಕೆ ಸಾಧನೆ ಯಾವುದು? ಇವಾಗ ಜ್ಞಾನ ಹೊರತು ಕರ್ಮವಲ್ಲ. ಕರ್ಮ ಕೆಳಗೇನೆ. ಸೊ ಅರ್ಥ ಏನು? ಓ ಕರ್ಮಾನುಷ್ಠಾನದಿಂದ ಆಗುವಂಥದ್ದು ಏನು? ಜ್ಞಾನ. ಸೊ ಜ್ಞಾನೋಪಾಯವನ್ನು ಮಾಡಲೇಬೇಕು ಅಂತ. ಜ್ಞಾನೋಪಾಯ ಯಾವುದು? ಸ್ವಹಿತ ಕರ್ಮಾನುಷ್ಠಾನ. ಕರ್ಮ ಕೆಳಗೆ, ಕರ್ಮಕ್ಕೆ ಮೇಲಿರೋದು ಯಾವುದು? ಜ್ಞಾನ. ಜ್ಞಾನ ಶ್ರೇಷ್ಠ, ತದನಂತರದಲ್ಲಿ ಕರ್ಮ. ಅದು ಅವರ. ಇದು ವರ, ಇದು ಅವರ. ಸೊ ಬುದ್ಧೌ ಶರಣಮನ್ವಿಚ್ಚ. ಬುದ್ಧಿ ಅಂದರೆ ಜ್ಞಾನಕ್ಕೆ ಬೇಕಾದಂತಹ ಆ ಜ್ಞಾನ ಸಂಪಾದನೆಯನ್ನು ಹೊಂದುವವನಾಗು. ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಬೇಕಾದಂಥ ವಿವಿಧ ಕರ್ಮಾನುಷ್ಠಾನವನ್ನು ಮಾಡುವಂತ ಅರ್ಥ. ರಾಯರು ಈ ಶ್ಲೋಕ ಹೊರಟಿದಂತಹ ಕಾರಣವನ್ನು ತಿಳಿಸ್ತಾ ಇದ್ದಾರೆ. ಮಾತೇ ಸಂಕೋಸ್ತ್ವ ಕರ್ಮಣಿ ಇತ್ಯುಕ್ತಂ ತರ್ಹಿ ಕಿಂ ಕಾರ್ಯಂ ಇತತಃ ಯೋಗಸ್ಥಃ ಇತಿ. ಹಿಂದೆ ಪರಮಾತ್ಮ ಹೇಳುವಾಗ ಹಿಂದಿನ ಶ್ಲೋಕದಲ್ಲಿ ಮಾತೇ ಸಂಗೋಸ್ತ್ವ ಕರ್ಮಣಿ, ಅಕರ್ಮದಲ್ಲಿ ಅಂದರೆ ಕರ್ಮ ಮಾಡಿದಾಗಲೂ ನಮಗೆ ಫಲದಲ್ಲಿ ಆಯತ್ತತೆ ಇಲ್ಲ, ನಮ್ಮ ಅಧೀನ ಅಲ್ಲ. ಸೊ ಕರ್ಮವನ್ನು ಬಿಟ್ಬಿಡ್ತೇನೆ ಅಂತ ಹೇಳಬೇಡ ಅಂತ ತಿಳಿಸಿದ ಪರಮಾತ್ಮ. ಅಸಂಗವನ್ನು ತೋರಬೇಡ. ಅಕರ್ಮದಲ್ಲಿ ಸಂಘವನ್ನು ತೋರಬೇಡ ಅಂತ. ಸ್ನೇಹ ಮಾಡಿಬಿಟ್ಟು ಹೋಗಬೇಡ. ಅದು ಏನಾಗ್ತದೆ? ಅನಿಷ್ಠೆ ಉಂಟಾಗ್ತದೆ. ಅದು ನಿಂದನೆ ಮಾಡಿದೆ ಶ್ರುತಿ ಸ್ಮೃತಿಗಳು ತಿಳಿಸಿದಲ್ವಾ? ಹಾಗಾದರೆ ಏನು ಮಾಡಬೇಕು? ಇವಾಗ ಇನ್ನೇನು ಮಾಡಬೇಕು? ಜ್ಞಾನ ಸಂಪಾದನೆಯನ್ನು ಮಾಡು ತಿಳಿಸ್ತಾ ಇದ್ದಾನೆ ಈ ಶ್ಲೋಕದ ಮುಖಾಂತರ. ಯಾವುದು? ಯೋಗಸ್ಥ ಕುರು ಕರ್ಮಾಣಿ ಸಂಗಮ್ ತ್ಯಕ್ತಾ ಧನಂಜಯ ಸಿದ್ಧಿಸಿದ್ಧೋ ಸಮಭೂತ್ವ ಸಮತ್ವಂ ಯೋಗ ಉಚ್ಯತೆ. ಹೀಗೆ ಫಲದಾಸೆಯನ್ನು ತೊರೆದು ಜ್ಞಾನಕ್ಕೆ ಬೇಕಾದಂತಹ ಸಾಧನಾನುಷ್ಠಾನ. ಯಾವ ಸಾಧನಾನುಷ್ಠಾನ? ಯೋಗಸ್ಥ. ಯೋಗ ಅಂದರೆ ಏನರ್ಥ? ಜ್ಞಾನ ಸಂಪಾದನೆಯಲ್ಲಿ ಸ್ಥ ಇದ್ದವನಾಗಬೇಕು, ಅಂದರೆ ಅನುಷ್ಠಾನವನ್ನು ಮಾಡುವಂಥವನಾಗಬೇಕು. ಹೀಗೆ ಅದರ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಯೋಗ ಅಂದರೆ ಜ್ಞಾನೋಪಾಯ, ಜ್ಞಾನಕ್ಕೆ ಕಾರಣ. ಉಪಾಯ ಅಂದರೆ ಜ್ಞಾನ ಸಾಧನ. ತತ್ರ ತಿಷ್ಠತಿ ಯೋಗಸ್ಥ. ಅರ್ಥ ಆಯ್ತಾ?
ಜ್ಞಾನ ಸಂಪಾದನೆಗೆ ಬೇಕಾದಂಥ ಅನುಷ್ಠಾನವನ್ನು ಮಾಡುವಂಥವನಾಗಬೇಕು. ಸ್ತಃ ಅಂದರೆ ಅನುಷ್ಠಾನ ಅಂತ. ಜ್ಞಾನೋಪಾಯಂ ಅನುತಿಷ್ಠನ್, ಜ್ಞಾನೋಪಾಯವನ್ನು ಮಾಡ್ತಾ ಏನು ಮಾಡಬೇಕು? ಸಂಗಂ ತ್ಯಕ್ವ, ಸಂಗವನ್ನು ಬಿಡಬೇಕು. ಯಾವ ಸಂಘ? ಫಲ ಸ್ನೇಹವನ್ನು ಬಿಡಬೇಕು. ಜ್ಞಾನೋಪಾಯ ರೂಪವಾದಂತಹ ವಿಹಿತಕರ್ಮಾನುಷ್ಠಾನವನ್ನು ಮಾಡ್ತಾ ಸ್ನೇಹ ತೋರಿಬಿಟ್ರೆ, ಫಲ ಬೇಕು ಅಂತ ಅಪೇಕ್ಷೆ ಬಿಟ್ಟುಬಿಟ್ರೆ ಅದು ವಿಹಿತ ಕರ್ಮಾನುಷ್ಠಾನನೇ ಆಗಲ್ಲ. ಎರಡೂ ಒಟ್ಟಿಗೆ ಫಲ ಸ್ನೇಹವನ್ನು ಬಿಟ್ಟವರಾಗಿರಬೇಕು. ಅಷ್ಟು ಮಾತ್ರವಲ್ಲ, ತ್ಯಕ್ವ ತಥೈವ ಫಲರಾಗ ತ್ಯಾಗಾದೇವ ಸಿದ್ಧ್ಯೋ ಸಮೋಭೂತ್ವ ಕರ್ಮಾಣಿ. ಫಲ ಸ್ನೇಹವನ್ನು ತೆರುವ ಮುಖಾಂತರವಾಗಿ ಏನಾಯಿತು? ಫಲಸಂಗವನ್ನು ತೆಗೆದೋದ್ರೆ ಅರ್ಥ ಏನಾಯಿತು? ಫಲದಿಂದ ಸಿದ್ಧಿಯಾಗಲಿ ಸಿದ್ಧಿಯಾಗದೆ ಹೋಗಲಿ, ಅದರಲ್ಲಿ ಯಾವ ವಿಕಾರವೂ ಇಲ್ಲದ ಹಾಗೆ ಸಮೋಭೂತ ನಿರ್ವಿಕಾರನಾಗಿ ಕರ್ಮವನ್ನು ಮಾಡು. ಅಂದರೆ ಕರ್ಮ ಮಾಡುವುದರ ಅರ್ಥ ಏನು? ವಿಹಿತ ಕರ್ಮಾನುಷ್ಠಾನವನ್ನು ಮಾಡು. ಅದರ ಅರ್ಥ ಏನು ಅಂತ ಪರಿಪೂರ್ಣವಾಗಿ ತಿಳಿಸ್ತಾರೆ. ಈಶ್ವರ ಪ್ರಸತ್ತೇ ಕರ್ಮಾಣಿ ಗುರು ಇತ್ಯರ್ಥ. ಪರಮಾತ್ಮನ ಪ್ರೀತಿಗಾಗಿ ವಿಹಿತ ಕರ್ಮಾನುಷ್ಠಾನವನ್ನು ಮಾಡುವಂಥದ್ದು. ಇದೇ ಯೋಗಸ್ಥ ಕುರು ಕರ್ಮಾಣಿ. ಇದೇ ನಮಗೆ ಜ್ಞಾನವನ್ನು ತಂದುಕೊಡುವಂಥದ್ದು. ಅದರ ಅಪರೋಕ್ಷ ಜ್ಞಾನವನ್ನು ಅರ್ಥ ಏನು? ತತ್ವಜ್ಞಾನ ಮುಖಾಂತರವಾಗಿ ಅಪರೋಕ್ಷ ಜ್ಞಾನ ಅಂತ ಅರ್ಥ ಮಾಡ್ಕೊಳ್ಬೇಕು. ಯೋಗಸ್ಥ ಇತ್ಯುಕ್ತ ಯೋಗ ಕಹ ಇತ್ಯತಃ ಸಂಗಂ ತ್ಯಕ್ತ ಇತ್ಯಾದಿನ ಯೋಗ ಶಬ್ದಾರ್ಥೋ ವ್ಯಾಖ್ಯಾತಃ. ಇಲ್ಲಿ ಯೋಗಸ್ಥನಾಗಿ ಕರ್ಮ ಮಾಡು ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನಲ್ವಾ. ಯೋಗ ಎಂದರೆ ಏನು ಅಂತ ಪ್ರಶ್ನೆ ಬರ್ತದೆ. ಯೋಗಸ್ಥ ಇತ್ಯುಕ್ತ ಯೋಗ, ಅಲ್ಲಿ ಯೋಗ ಅಂದ್ರೆ ಅರ್ಥ ಏನು? ಯೋಗಸ್ಥ ಕುರು ಕರ್ಮಾಣಿ, ಈ ಯೋಗ ಪದಕ್ಕೆ ಅರ್ಥ ಏನು ಅಂತ ನಮಗೆ ಪ್ರಶ್ನೆ ಬರ್ತದೆ. ಅದಕ್ಕೆ ಸಂಗಂ ತ್ಯಕ್ತ್ವ ಇತ್ಯಾದಿನ ಯೋಗ ಶಬ್ದಾರ್ಥೋ ವ್ಯಾಖ್ಯಾತಃ. ಏನು ಯೋಗ ಅಂದರೆ ಸಂಗಂ ತ್ಯಕ್ತ್ವ ಸಮೋಭೂತ್ವ, ಎರಡನೇ ಪದ, ಎರಡನೇ ಉತ್ತರಾರ್ಥ. ಯೋಗ ಅಂದರೆ ಹೇಳಿ ಸಂಗಮನ್ನು ಬಿಡಬೇಕು, ಫಲದ ಅಪೇಕ್ಷೆಯನ್ನು ತೊರೆಯಬೇಕು. ಅಷ್ಟು ಮಾತ್ರವಲ್ಲ, ಫಲದ ಅಪೇಕ್ಷೆಯನ್ನು ತೊರೆಯೋದು ಮಾತ್ರವಲ್ಲ, ಫಲಾಪೇಕ್ಷೆ ತೊರೆಯಬೇಕು, ಫಲ ಸಿದ್ಧಿ ಆಗಲಿ ಅಸಿದ್ಧಿ ಆಗಲಿ ಅದರಲ್ಲಿ ಸಮವಾಗಿರಬೇಕು, ನಿರ್ವಿಕಾರರಾಗಿರಬೇಕು. ಇದೇ ಯೋಗ. ಇದೇ ಯೋಗ ಅಂದರೆ ಕರ್ಮ, ಇದೇ ಕರ್ಮ ಅಂತ, ಇದೇ ಯೋಗ. ನಮಗೆ ತತ್ರ ತ್ಯಾಗ ಸಮತ್ವಯೋ ಪ್ರತ್ಯೇಕಂ ಯೋಗತ್ವ ಭ್ರಾಂತಿ ನಿರಾಸಾಯ ಸಮತ್ವಮಿತಿ ಸಿದ್ಧ್ಯೋ ಸಮೋಭೂತ್ವ ಸಮತ್ವಂ ಯೋಗಯುಚ್ಯತೆ ಅಂತ ಹೇಳಿದ. ಇಲ್ಲಿ ಯೋಗ ಅಂದರೆ ನಮಗೇನು ಚಿಂತನೆ ಆಗ್ತದೆ ಅಂದರೆ ಫಲಾಪೇಕ್ಷೆ ತೊರೆಯೋದು ಒಂದು ಯೋಗ ಅಂದರೆ ಕರ್ಮ. ಮತ್ತೊಂದು ಕರ್ಮ ಏನು? ಫಲಸಿದ್ಧಿಯಾಗಲಿ ಫಲಸಿದ್ಧಿಯಾಗದೆ ಹೋಗಲಿ ಅದರಲ್ಲಿ ಸಮವಾಗಿ ಅಂದರೆ ನಿರ್ವಿಕಾರವಾಗಿರುವಂತಹದ್ದು. ಇದು ಒಂದು ಯೋಗ ಅಂತ. ಎರಡು ಪ್ರತ್ಯೇಕ ಯೋಗ ಅಂತ ಅರ್ಥ ಆಗಿಬಿಡ್ತಿತ್ತು ನಮಗೆ. ಹಾಗಲ್ಲ, ಸಮತ್ವಂ ಯೋಗಯುಚ್ಯತೆ. ಯೋಗ ಅಂದ್ರೆ ಏನು? ಸಮತ್ವ, ಎರಡೂ ಅಂತ. ಇದೊಂದು ಅದೊಂದು ಅಂತಲ್ಲ. ಇದೊಂದು ಅದೊಂದೊಂದು ಅರ್ಥ ಏನಾಗ್ತದೆ? ಎರಡು ಬೇರೆ ಬೇರೆ ಅಂತ ಆಗ್ತದೆ. ಫಲಾಪೇಕ್ಷೆ ತೊರೆಯೋದು ಅಂದ್ರೆ ಅರ್ಥ ಏನು? ಫಲಾಪೇಕ್ಷೆ ತೊರೆಯೋ ಮುಖಾಂತರವಾಗಿ ನಮಗೇನಾಗ್ತದೆ? ಸಿದ್ಧಿಯಾಗಲಿ ಸಿದ್ಧಿಯಾಗದೆ ಹೋಗಿ ಅದು ನಿರ್ವಿಕಾರ. ಫಲ ಸಿದ್ಧಿಯಾಗೋದು ಸಿದ್ಧಿಯಾಗದೇ ಇರೋ ನಿರ್ವಿಕಾರ ಅಂದ್ರೆ ಅರ್ಥ ಏನು ಹೇಳಿ? ಫಲಾಪೇಕ್ಷೆ ಇಲ್ಲ ಅಂತ ಅರ್ಥ. ಎರಡೂ ಒಟ್ಟಿಗೇನೆ ಅಂತ, ಇದೊಂದು ಅದೊಂದು ಅಂತಲ್ಲ ಅರ್ಥ. ಅದಕ್ಕೆ ಹೇಳಿದ ಕೊನೆಯಲ್ಲಿ ಸಮತ್ವಂ ಯೋಗ ಉಚ್ಯತೆ ಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಗುಚ್ಯತೆ. ಎರಡು ಸಮ, ಎರಡೂ ಇರಬೇಕು. ಇದೊಂದು ಅದೊಂದು ಅಂತಲ್ಲ, ಇದು ಬೇರೆ ಅದು ಬೇರೆ ಅಂತ. ಇದೇ ಯೋಗ. ಇಂತಹ ಯೋಗಸ್ಥ, ಇಂತಹ ಜ್ಞಾನ ಉಪಾಯ ಎಂಬುವಂತಹ ಕರ್ಮಾನುಷ್ಠಾನದಲ್ಲೇ ಇರಬೇಕು. ಫಲಾಪೇಕ್ಷೆ ತೊರೆಯುವ ಮುಖಾಂತರ ಫಲ ಸಿದ್ಧಿ ಅಸಿದ್ಧಿಯಲ್ಲಿ ನಿರ್ವಿಕಾರತ್ವ. ಇದರ ಮುಖಾಂತರವಾಗಿ ವಿಹಿತ ಕರ್ಮಾನುಷ್ಠಾನವನ್ನು ಮಾಡಬೇಕು. ಇದೇ ಜ್ಞಾನೋಪಾಯ. ಹೀಗೆ ಸಂಗತ್ಯಾಗಸ್ಯ ಅಪ್ಯುಪಲಕ್ಷಣ ತ್ಯಾಗೋಪೇತಂ ಸಮತ್ವಂ ಯೋಗ ಇತ್ಯರ್ಥ. ಹೀಗೆ ಫಲತ್ಯಾಗ ಸಹಿತ ಸಮಸ್ಥಿತಿಗೆ ಯೋಗ ಅಂತ ಅರ್ಥ ಆಗ್ತದೆ. ಫಲತ್ಯಾಗ ಜೊತೆಗೆ ಸಮಸ್ಥಿತಿ, ಅದು ಬೇರೆ ಇದು ಬೇರೆ ಅಂತ ಅರ್ಥ ಅಲ್ಲ. ಫಲತ್ಯಾಗನೂ ಮಾಡಬೇಕು ಇದು ಅಂತಲ್ಲ, ಫಲತ್ಯಾಗದ ಸಹಿತ ಸಮತ್ವ, ಅದರಲ್ಲಿ ನಿರ್ವಿಕಾರತ್ವ ಅಂತ ಅರ್ಥ. ಇನ್ನು ಮುಂದಿನ ಶ್ಲೋಕದಕ್ಕೆ ಆಚಾರ್ಯರು ಹೇಳಿದಂತಹ ಅರ್ಥದ ಅಭಿಪ್ರಾಯವನ್ನು ಮತ್ತಷ್ಟು ಸ್ಪಷ್ಟಪಡಿಸ್ತಾರೆ ರಾಯರು. ಏನು ಅಂತ? ಕಿಂಚ ಕರ್ಮಫಲಸ್ಯ ಜ್ಞಾನಫಲಾತ್ ಅಲ್ಪತ್ವಾತ್ ಜ್ಞಾನೋಪಾಯಾನುಷ್ಠಾನಾಯ ಪ್ರಯತಸ್ವ ಇತಿ ಯಾವಾನರ್ಥ ಇತ್ಯತ್ರ ಉಕ್ತೆ ಅರ್ಥೆ ಕರ್ಮರೂಪಸ್ಯ ಪುಮರ್ಥೋಪಾಯಸ್ಯ ಜ್ಞಾನೋಪಾಯೋಪಾಯಾತ್ ಅಧಮತ್ವ ರೂಪಂ ಹೇತ್ವಂತರ ಮುಚ್ಚದೆ ದೂರೇಣ ಹ್ಯವರಂ ಇತಿ. ಹೀಗೆ ಹಿಂದೆ ಕರ್ಮದಿಂದ ನಮಗೆ ಸಿಗೋದೇನು? ಕಾಮ್ಯಕರ್ಮದಿಂದ ಸಿಗುವಂಥದ್ದು ಸ್ವರ್ಗಾದಿ ಫಲ. ಈ ಸ್ವರ್ಗಾದಿ ಫಲಗಳು ಜ್ಞಾನದಿಂದ ದೊರಕುವ ಮೋಕ್ಷ ಫಲಕ್ಕಿಂತ ಅಲ್ಪ ಅಲ್ವಾ? ಹಿಂದೆ ತಿಳಿಸಿದ. ಎಲ್ಲಿ ಅಂತ?
ಯಾವ ಶ್ಲೋಕ? 46ನೇ ಶ್ಲೋಕದ ಯಾವಾನರ್ಥೋದಪಾನೆ ಸರ್ವತಃ ಸಂಪ್ಲುತೋದಕೆ. ಅಲ್ಲೇ ತಿಳಿಸಿದ ಜ್ಞಾನ ಸಾಧನೆಯನ್ನೇ ಆರಿಸಬೇಕು ನಾವು ಅಂತಕ್ಕೆ. ಜ್ಞಾನ ಸಾಧನೆಯನ್ನೇ ಯಾಕೆ ಆರಿಸಬೇಕು ನಾವು? ಜ್ಞಾನೋಪಾಯವನ್ನೇ ಆರಿಸಬೇಕು ಅಂದರೆ ಜ್ಞಾನದಿಂದ ದೊರಕೋದು ನಮಗೆ ಬೃಹತ್ತಾದಂತಹ ಸ್ಥಿರವಾದಂತಹ ಮೋಕ್ಷ. ಕಾಮ್ಯಕರ್ಮದಿಂದ ಹೋಗೋದು ಅಸ್ಥಿರವಾದಂತಹ ನಶ್ವರವಾದಂತಹ ಸ್ವರ್ಗಫಲ. ಸೊ ಅದನ್ನು ಬಿಟ್ಟು ಇದನ್ನು ಮಾಡಬೇಕು ಅಂತ ಹೇಳಿದ ಅಲ್ವಾ. ಈಗ ಏನು ಅಂತ ಹೇಳ್ತಾ ಇದ್ದಾನೆ? ಇತ್ಯತ್ರ ಉಕ್ತೆ ಅರ್ಥೆ ಕರ್ಮರೂಪಸ್ಯ ಪುಮರ್ಥೋಪಾಯಸ್ಯ ಜ್ಞಾನೋಪೋಪಾಯಾತ್ ಅಧಮತ್ವರೂಪಂ ಹೇತ್ವಂತರಂ ಉಚ್ಯತೆ. ಮತ್ತೊಂದು ಕಾರಣವನ್ನು ಹೇಳ್ತಾ ಇದ್ದಾನೆ. ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠತಮವಾದದ್ದು ಅಂತ ಹೇಳಲಿಕ್ಕೆ ಮತ್ತೊಂದು ಕಾರಣವನ್ನು ಹೇಳ್ತಾ ಇದ್ದ, ಮತ್ತೊಂದು ವಿಷಯವನ್ನು ಏನು ಅಂತ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ. ಏನರ್ಥ ಅಂತ ಹೇಳ್ತಾರೆ. ಬುದ್ಧಿಯೋಗ ಅಂದರೆ ಜ್ಞಾನ ಎಂಬುವಂತಹ ಪರಪುರುಷಾರ್ಥ ಸಾಧನೆಗಿಂತಲೂ ಕರ್ಮ ದೂರೇಣ ಅವರ ಹಿ, ಅದು ಪ್ರಸಿದ್ಧ ಅಂತ. ಹಿ ಅಂದರೆ ಪ್ರಸಿದ್ಧ ಅಂತ, ಅತ್ಯಂತ ಕೀಳು. ಪರಪುರುಷಾರ್ಥಕ್ಕೆ ಸಾಧನಭೂತವಾದದ್ದು ಯಾವುದು? ಜ್ಞಾನ. ಆ ಜ್ಞಾನಕ್ಕಿಂತನೂ ಕರ್ಮ ಅತ್ಯಂತ ಕೀಳು, ಕೆಳಗೆ. ಕರ್ಮ ದೂರೇಣ ಇತಿ ಅತೀವ ಅವರಂ ಅಂದರೆ ಅತ್ಯಂತ ಕೀಳು ಅಂತ, ಅಧಮ. ಅಥೋ ಬುದ್ಧೋ ಜ್ಞಾನೇ ಶರಣಮನ್ವಿಚ್ಚ. ಬುದ್ಧೋ, ಅದರಿಂದಾಗಿ ಏನು ಮಾಡಬೇಕು ನಾವು? ಬುದ್ಧೋ ಶರಣಮನ್ವಿಚ್ಚ, ಜ್ಞಾನದಲ್ಲೇ ನಾವು ಶರಣು ಹೊಂದಬೇಕು. ಅಂದ್ರೆ ಅರ್ಥ ಏನು ಅಂತ ಹೇಳ್ತಾರೆ. ಜ್ಞಾನೇ ಶರಣಮನ್ವಿಚ್ಚ ಅಂದರೆ ಜ್ಞಾನಸ್ಯ ಉಪಾಯಭೂತ ಯೋಗಾನುಷ್ಠಾನ ಲಕ್ಷಣ ಜ್ಞಾನೇ ಸ್ಥಿತಿಂ ಅನ್ವಿಚ್ಚ. ಆಚಾರ್ಯರು ಭಾಷ್ಯದಲ್ಲಿ ಹೇಳಿದರು ಜ್ಞಾನೇ ಸ್ಥಿತಿಂ ಅಂತ ಹೇಳಿದರು. ಅರ್ಥ ಏನು ಅಂತ ರಾಯರನ್ನು ಬಿಡಿಸ್ತಾ ಇದ್ದಾರೆ. ಏನು ಅಂತ ಅರ್ಥ? ಉಪಾಯಭೂತ ಯೋಗ ಅನುಷ್ಠಾನ ಲಕ್ಷಣ ಜ್ಞಾನೇ ಸ್ಥಿತಿಂ ಅಂದ್ರೆ ಅರ್ಥ ಏನು? ಜ್ಞಾನಕ್ಕೆ ಕಾರಣವಾದಂತಹ ನಿಷ್ಕಾಮ ಕರ್ಮಾನುಷ್ಠಾನವಾದಂತಹ ಜ್ಞಾನದಲ್ಲಿ ಆಸಕ್ತಿಯನ್ನು ತೋರು. ಜ್ಞಾನೇ ಸ್ಥಿತಿ, ಜ್ಞಾನದಲ್ಲಿ ಆಸಕ್ತಿ. ಯಾಕೆ ಹೇಳಿ? ಜ್ಞಾನದಲ್ಲಿ ಆಸಕ್ತಿ ವಿಹಿತ ಕರ್ಮಾನುಷ್ಠಾನ, ನಿಷ್ಕಾಮ ಕರ್ಮರೂಪವಾದಂತಹ ವಿಹಿತ ಕರ್ಮಾನುಷ್ಠಾನದಿಂದ ಆಗುವುದೇನು ಹೇಳಿ? ನಮಗೆ ಜ್ಞಾನ. ಆ ಜ್ಞಾನ ಎಂಥದ್ದು? ಮೋಕ್ಷವನ್ನೇ ಕೊಡಿಸುವಂಥದ್ದು. ಅಂತಹ ಜ್ಞಾನದಲ್ಲೇ ಸ್ಥಿತಿ, ಜ್ಞಾನಕ್ಕೆ ಗುರಿ ಇಡು. ಅರ್ಥ ಆಯ್ತಲ್ಲ? ಜ್ಞಾನಾಸಕ್ತಿಯನ್ನು ತಾಳು. ಬುದ್ಧೋ ಶರಣಮನ್ವಿಚ್ಚ ಅಂದರೆ ಜ್ಞಾನಾಸಕ್ತಿಯನ್ನು ತೋರು. ಯಾಕೆ? ಜ್ಞಾನ ಶ್ರೇಷ್ಠ, ಕರ್ಮ ಅವರ. ಕಥಂ ಕರ್ಮ ಜ್ಞಾನಾದವರಂ ಇತ್ಯತಃ ಕೃಪಣ ಫಲಹೇತವ. ಅಲ್ರಿ ನಮ್ಮ ಪ್ರಶ್ನೆ ಬರ್ತದೆ, ಗ್ರೀ ಕರ್ಮ ಚಿಕ್ಕದು ಜ್ಞಾನ ದೊಡ್ಡದು, ಅದಕ್ಕೆ ಹೇಳ್ತೀರಾ ಅಂದರೆ ಅದಕ್ಕೆ ಹೇಳುದು ಕೃಪಣ ಫಲಹೇತವ. ಕರ್ಮದಿಂದ ನಮಗೆ ಫಲ ಬೇಕು ಅಂತ ಚಿಂತನೆ ಮಾಡ್ತಾರಲ್ಲ, ಫಲಹೇತು ಯಾವುದು? ಕರ್ಮ ಫಲಹೇತು ಅಂತ ಚಿಂತನೆ ಮಾಡ್ತಾರಲ್ಲ, ಕರ್ಮದಿಂದ ನಮಗೆ ಫಲ ಬರ್ತದೆ ಅಂತ ಚಿಂತನೆ ಮಾಡುವಂಥವರೆಲ್ಲ ಕೃಪಣರು. ಅಂದ್ರೆ ಅರ್ಥ ಏನಾಯಿತು? ಅವಳು ದುಃಖಕ್ಕೆ ಭಾಜನರಾಗ್ತಾರೆ. ಆದರೆ ಜ್ಞಾನದಿಂದ ಪರಪುರುಷಾರ್ಥ ಸಿಗ್ತದೆ. ಪರಪುರುಷಾರ್ಥಕ್ಕೆ ಸಾಧನ ಅದು ಯಾವುದು? ಜ್ಞಾನ. ಸೊ ಅದು ಅವರ ಜ್ಞಾನ ವರ ಅಂತ ನೋಡಿ. ಫಲಂ ಕರ್ಮಕೃತೋ ಹೇತು ಯಶಾಂ ತೇ ಫಲ ಹೇತವ. ಆಚಾರ್ಯ ಹೇಳಿದ ವಿಷಯವನ್ನೇ ಬಿಡಿಸ್ತಾ ಇದ್ದಾರೆ. ತೇ ಕೃಪಣಾಹ ದೀನಾಹ, ದೀನರು ಅಂತ. ಬಹಳ ದುಃಖವನ್ನು ಪಡ್ತಾರಲ್ಲ, ಅನಂತ ಮನಸ್ಸಿಗೆ ಹೋಗ್ತಾರಲ್ಲ, ಮತ್ತೇನೇನು ಹೇಳಬೇಕು? ದೀನರು. ಅದನ್ನು ಉಪನಿಷತ್ತ ವಿಷಯವನ್ನು ಹಿಂದೆ ಹೇಳಿದ ವಿಷಯವನ್ನೇ ಮತ್ತೆ ಸ್ಪಷ್ಟಪಡಿಸ್ತಾರೆ. ಯಾಕೆ? ಇಮಂ ಲೋಕಂ ಹೀನತರಂ ಲೋಕಂ ವಾ ವಿಶಂತಿ ಇತ್ಯರ್ಥ. ಹೀಗೆ ಫಲಹೇತುಕರಾಗಿ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ, ಅಂದರೆ ಕಾಮ್ಯಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ಏನಾಗ್ತಾರೆ? ಸ್ವರ್ಗಾದಿಗಳಿಗೆ ಹೋಗಿ ಫಲವನ್ನು ಅನುಭವಿಸಿ ಈ ಲೋಕವನ್ನು ಇದಕ್ಕಿಂತ ಹೀನತರವಾದಂತಹ ಲೋಕವನ್ನು ಕೊನೆಗೆ ಹೋಗಿ ಸೇರುವಂಥವರಾಗ್ತಾರೆ. ಅವರೆಲ್ಲ ಕೃಪಣರು. ಯದ್ವಾ ಉತ್ತರಾರ್ಧಸ್ಯ ಏವಮರ್ಥ, ಅಥವಾ ಉತ್ತರಾರ್ಧ ಬುದ್ಧೌ ಶರಣಮನ್ವಿಚ್ಚ ಕೃಪಣಾಹ ಫಲಹೇತವ ಎನ್ನುವಂತಹ ಉತ್ತರಾರ್ಥಕ್ಕೆ ಮತ್ತೊಂದು ಅರ್ಥವನ್ನು ಹೇಳ್ತಾ ಇದ್ದಾರೆ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದ್ರಲ್ಲ, ಏನು ಅಂತ ನಾರದೀಯ ಪುರಾಣದ ವಿಷಯವನ್ನು ಹೇಳಿದ್ರಲ್ಲ, ಅದನ್ನು ಇಲ್ಲಿ ಸ್ವಲ್ಪ ಸ್ಪಷ್ಟಪಡಿಸ್ತಾರೆ. ಜ್ಞಾನಸ್ಯ ಕರ್ಮತಃ ಉತ್ತಮತ್ವೆ ಸತಿ ಉತ್ತಮಾಯಾಂ ಜ್ಞಾನಾವಸ್ಥಾಯಾಂ ಈಶ್ವರೈಕ್ಯ ಭಾವನಂ ಯುಕ್ತಂ ಇತ್ಯತಃ ಬುದ್ಧೌ ಇತಿ. ಹಾಗಾದರೆ ಕರ್ಮಕ್ಕಿಂತ ಯಾವುದು ಶ್ರೇಷ್ಠ? ಜ್ಞಾನ ಶ್ರೇಷ್ಠ. ಜ್ಞಾನ ಬಂದ ನಂತರ ನಾನೇನು ಮಾಡ್ತೇನೆ? ಈಶ್ವರೈಕ್ಯವನ್ನು ತೋರಿ ಚಿಂತನೆ ಮಾಡ್ತೇನೆ. ಜ್ಞಾನ ಬಂದು ಇವಾಗ ನನಗೆ ನಾನು ಈಶ್ವರ ಒಂದೇ ಅಂತ ಚಿಂತನೆ ಮಾಡ್ತೇನೆ. ನೀನಿವಾಗ ಅಂತಂದರೆ ಬುದ್ಧೌ ಶರಣಮನ್ವಿಚ್ಚ, ಜ್ಞಾನಿ ಆದಾಗಲೂ. ಜ್ಞಾನಿ ಅಂದ್ರೇನು? ಅಪರೋಕ್ಷ ಜ್ಞಾನಿ ಆದ ನಂತರವೂ ಶರಣಮನ್ವಿಚ್ಚ, ಪರಮಾತ್ಮನನ್ನೇ ಆಶ್ರಯ ಹೊಂದಬೇಕು. ಕೃಪಣಾಹ ಫಲಹೇತವ, ಐಕ್ಯ ಭಾವನೆ ಮಾಡಿಬಿಟ್ರೆ ಎಲ್ಲದಕ್ಕೂ ನಾನೇ ಕಾರಣ, ಈಶ್ವರ ಐಕ್ಯಭಾವ ಚಿಂತನೆ ಮಾಡಿಬಿಟ್ರೆ ಅವರೆಲ್ಲ ಏನಾಗ್ತಾರೆ? ಅಂಧಂತಮಸನ್ನು ಪ್ರವೇಶ ಮಾಡಿಬಿಡ್ತಾರೆ. ಬುದ್ಧೌ ಅಂದರೆ ಜ್ಞಾನೇ ಜಾತೇಪಿ ವಿಷ್ಣುಮೇವ ಶರಣಮನ್ವಿಚ್ಚ. ಕುತ ಅದೇ ಕ್ರಿಯೆ, ನಾನೇ ಪರಮಾತ್ಮನ ಆಶ್ರಯ ಅಂತ ಹೇಳಬೇಕು ಅಂದರೆ ಫಲಹೇತು ಹೇತವ ಕೃಪಣಾಹ ಫಲಹೇತವ. ಫಲಹೇತು ಯಾರು? ಆ್ಯಕ್ಚುಲಿ ಈಶ್ವರ. ಅದನ್ನು ನಾವೇ ತಿಳಿದ್ರೆ, ಈಶ್ವರ ಐಕ್ಯವನ್ನು ತಿಳಿದ್ರೆ ಏನಾಗ್ತದೆ?
ಕೃಪಣರಾಗ್ತೇವೆ. ಫಲಹೇತವ ಈಶ್ವರೈಕ್ಯ ಭಾವಿನೋ ಏತೆ ಕೃಪಣ ಕೃಪಾ ವಿಷಯ ತಮಃ ಪ್ರಾಪ್ತಿಮಂತ್ ಇತ್ಯರ್ಥ. ಅಂಥವರು ಕೃಪಣರ ಅರ್ಥ ಏನು? ತಮಸ್ಸಿಗೆ ಹೋಗುವಂಥವರು, ಅಂತ ತಮಸ್ಸನ್ನು ಪ್ರವೇಶ ಮಾಡುವಂಥವ್ರು. ಅನುಕಂಪ ಅಲ್ಲಿ ಕೃಪಾರ ಅಂದರೆ ಪದಕ್ಕೆ ಅರ್ಥ ದೀನರು ಅಂತ, ಅಂದ್ರೆ ಅನುಕಂಪೆಗಾರರು ಅಂತ. ಅನುಕಂಪ ಅಂದ್ರೆ ಅರ್ಥ ಏನು ಯಾಕೆ ಹೇಳಿ? ನಿತ್ಯ ದುಃಖವನ್ನು ಪಡ್ತಾರಲ್ಲ, ಇನ್ನೇನು ಮಾಡ್ಬೇಕು ಅವ್ರನ್ನ? ಏನು ಅಂತ ಅನ್ಸುತ್ತೆ ನಮಗೆ? ಅಯ್ಯೋ ಅಂತ ಅನ್ಸುತ್ತೆ. ಹಾಗೆ ಅಯ್ಯೋ ಅಂತ ಅನ್ಸಲ್ವಾ? ಹಾಗೆ ದುಷ್ಟರೇ, ಆದರೆ ಅಯ್ಯೋ ಎಷ್ಟು ದುಃಖ ಪಡ್ತಾರೆ ಅಂತ. ಹೀಗೆ ಅರ್ಥಾತ್ ತಮಸ್ಸಿಗೆ ಕಾರಣಕರ್ತರು ಅಂತ ಅರ್ಥ, ಹೋಗುವಂಥವರಾಗ್ತಾರೆ ಅಂತ. ಹೀಗೆ 2 ಶ್ಲೋಕದ ಮುಖಾಂತರವಾಗಿ ಜ್ಞಾನೋಪಾಯವನ್ನು ಮಾಡಲೇಬೇಕು ಅಂತ ಹೇಳಿದ ಪರಮಾತ್ಮ. ಜ್ಞಾನೋಪಾಯಕ್ಕಿರುವಂತಹ ಮಹತ್ವವನ್ನು ತಿಳಿಸ್ತಾ ಇದ್ದಾನೆ. ಅದನ್ನು ಮತ್ತಷ್ಟು ಸ್ಪಷ್ಟಪಡಿಸ್ತಾರೆ. ಜ್ಞಾನೋಪಾಯ ಅಂದರೆ ಸಹಿತ ಕರ್ಮಾನುಷ್ಠಾನವನ್ನು, ಅದರ ಮಹತ್ವವನ್ನು ತಿಳಿಸ್ತಾ ಹೋಗ್ತಾರೆ. ಮುಂದಿನ ಶ್ಲೋಕದ ಚಿಂತನೆಯ ಪಾಠವನ್ನು ಮುಂದೆ ನೋಡೋಣ. ಕೃಷ್ಣಾರ್ಪಣ.